Now, I invite our next speaker, Sri Dilip Bellave, to highlight on personality of Krishna according to Bhagavata Purana. Sri Dilip Bellave has an MA in Sanskrit, MSc in IT, software industry he has worked for 13 years, including micro software systems. He belongs to the tradition of Sachidanandendra Saraswati Mahaswamigal of Hole Narsipur, who has written more than 200 works in his lifetime, and he has been serving as NGO for propagating Sanskrit in a profuse way. He has started Gita Dyuti, with which he is giving the Gita classes, the chanting aspect and the meaning aspect of the Gita between the age group of 3 and 12, for which the first student was his own daughter Dyuti. With these few words, I request Sri Dilip to take over and conduct today's deliberations. निगमकल्पतरोर्गलितं फलं शुकमुखादमृतरसंयुतं पिबत भागवतः समालयं मुहुरहो रसिका भुवि भावुकाः. We have just now heard how Indian culture can make a man, wherever he is in the universe, come back to his roots, okay, and say, this is not just what I should only possess, this everybody has to have. That's Indian culture for us, and the most important aspect of our Indian culture, though many of us, I'm sure, wouldn't have devoted much time to this particular aspect, is the liberation from misunderstanding, misconception. That is, ಅಜ್ಞಾನದಿಂದ ಬಿಡುಗಡೆ ಅಂತ ಏನು ಹೇಳ್ತೀವಿ, ಮೋಕ್ಷ ಅಂತ ಏನು ಹೇಳ್ತೀವಿ, ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಪ್ರಮುಖವಾದ, ಬೇರೆ ಎಲ್ಲ ಜಾತಿಗಳಲ್ಲಾಗಲಿ, ಮತಗಳಲ್ಲಾಗಲಿ, ಧರ್ಮಗಳಲ್ಲಾಗಲಿ ನಮ್ಮ ಸಂಸ್ಕೃತಿಯಲ್ಲಿ ಹೇಳಿರೋ ವಿಚಾರ ಒಂದೇ ಬರುತ್ತೆ, ಬರದೇನೂ ಇಲ್ಲ. ಇಟ್ಸ್ ನಾಟ್ ಜಸ್ಟ್ ಎಕ್ಸ್ಕ್ಲೂಸಿವ್ ಫಾರ್ ಅವರ್ ರಿಲಿಜನ್. That is, if we want to call it Hindu religion. But what is really exclusive is the concept of moksha, liberation. Liberation after the death of a person, and once he dies from the body and gets liberated. No, that's not what is called actual liberation. Liberation when you are here very much with the soul and really consciousness. ನಾವು ಈ ದೇಹದಲ್ಲಿ ಇನ್ನು ಪ್ರಾಣ ಇದ್ದಾಗ ಯಾವ ಒಂದು ಅಜ್ಞಾನದಿಂದ ಬಿಡುಗಡೆ ಹೊಂದ್ತೀವಿ, ಇದಕ್ಕೆ ಮೋಕ್ಷ ಅಂತ ಹೆಸರು ಕೊಟ್ಟಿದ್ದಾರೆ ಭಾರತೀಯ ತತ್ವಜ್ಞಾನಿಗಳು. ಈ ಮೋಕ್ಷ ಗ್ರಂಥ ಏನಿದೆ, ಈ ಮೋಕ್ಷ ಶಾಸ್ತ್ರ ಏನಿದೆ, ಈ ಮೋಕ್ಷ ಶಾಸ್ತ್ರ ಅನ್ನೋದು ಇಟ್ ನೀಡ್ಸ್ ಟು ಬಿ ಅಕ್ವೈರ್ಡ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಡಸಂಟ್ ಕಮ್ ಆಟೋಮ್ಯಾಟಿಕಲಿ, ಹಾಗೆ ಬರುವುದಿಲ್ಲ ಅದು. ಸೊ ಅದರಿಂದ ಈ ಮೋಕ್ಷ ಶಾಸ್ತ್ರ ಅಂತ ಏನಿದೆ, ಇದಕ್ಕೆ ಲಾಟ್ ಆಫ್ ಎಫರ್ಟ್ ಹ್ಯಾಸ್ ಟು ಗೋ ಇನ್, ಅಂಡ್ that person who really wants to acquire this, the moment he thinks that I need to get liberated, he is put on the highest possible respected society in India and worldwide. ಮುಮುಕ್ಷುವಿಗೆ, ಮೋಕ್ಷಜ್ಞ ಬ್ರಹ್ಮಜ್ಞಾನಿ ಆದವನು ಬೇರೆ ವಿಷಯ, ಮುಮುಕ್ಷುವಿಗೆ ಎಷ್ಟು ನಮ್ಮ ಸಂಪ್ರದಾಯದಲ್ಲಾಗ್ಲಿ ಇಡೀ ಪ್ರಪಂಚದಾಗಲಾಗ್ಲಿ ಅವರಿಗೆ ಒಂದು ಸಮಾಜ ಗೌರವ ಕೊಡುತ್ತೆ ಅಂತಂದ್ರೆ ಕಾರಣ ಇಷ್ಟೇನೆ, ಬಹಳ ಸರಳವಾದ ಕಾರಣ ಇದು. ಮೋಕ್ಷ ಬೇಕು ಅಂತ ನಮ್ಮಲ್ಲಿ ಅನೇಕರಿಗೆ ಅನಿಸೋದಿಲ್ಲ. ಬಿಕಾಸ್ ವಿ ಆರ್ ಅಗೇನ್ ಹ್ಯಾವಿಂಗ್ ಮಿಸ್ಕನ್ಸೆಪ್ಷನ್ ಅಬೌಟ್ ಮೋಕ್ಷ. ಮೋಕ್ಷ ಅಂದ್ರೇನು? ಮರಣಾನಂತರ ನಮ್ಮ ಆತ್ಮನು ಈ ನಾವು ಚಲನಚಿತ್ರಗಳಲ್ಲಿ ಅಥವಾ ದೃಶ್ಯ ರೂಪಗಳಲ್ಲಿ ನೋಡ್ತಾ ಇರ್ತೇವೆ, ಜ್ಯೋತಿ ದೇಹದಿಂದ ಹೋಗುತ್ತೆ ಮಹಾನುಭಾವರಿಗೆ, ಹೋಗಿ ಆ ಎದುರುಗಡೆ ವಿಗ್ರಹ ಇದ್ರೆ ಅದರಲ್ಲಿ ಐಕ್ಯ ಆಗುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ ಮೋಕ್ಷ. ಇಲ್ಲ, ಹಾಗೇನು ಇಲ್ಲ, ಖಂಡಿತ ಅಲ್ಲ, ಅದು ಮೋಕ್ಷ ಅಲ್ಲ. ಅದು ಮೋಕ್ಷ ಅಂತಂದ್ರೆ ನಾವು ಇರುವಾಗಲೇ ನಾವು ಪ್ರಪಂಚವನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ನಮ್ಮ ಸಚ್ಚಿದಾನಂದ ಸ್ವಾಮಿಗಳು, ನಮ್ಮ ಗುರುಗಳು, ಒಂದು 1923ರಲ್ಲಿ ಅಧ್ಯಾತ್ಮ ಪ್ರಕಾಶ ಅಂತ ಒಂದು ಪತ್ರಿಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಫಸ್ಟ್ ಸಂಪಾದಕೀಯದಲ್ಲಿ ಬರೆದ್ರು, ದೇವಮೇರು ಅಸುರ ಮೇರುಗಳನ್ನಾದರೂ ಮನುಷ್ಯರು ತಿಳಿಯೋದಕ್ಕೆ ಇಷ್ಟಪಡುತ್ತಾರೆ. ಸಮುದ್ರದ ಒಳಗಡೆ ಸಬ್ಮೆರೀನ್ ಯೂಸ್ ಮಾಡಿಕೊಂಡು ಒಳಗಡೆ ಏನಿದೆ ಅಂತ ಕಾಣುತ್ತಾರೆ.
ತುಂಬಾ ಆಕ್ಸಿಜನ್ ಇಟ್ಕೊಂಡು ಚಂದ್ರಲೋಕ, ಈಗ ಬಹುಶಃ ಮಂಗಳ ಗ್ರಹ ಎಲ್ಲನೂ ಹೋಗ್ತಾರೆ. ಆದ್ರೆ ಮನುಷ್ಯ ಮಾಡ್ಲಿಕ್ಕೆ ಆಗದೇ ಇರೋದು ಏನಪ್ಪಾ ಅಂತಂದ್ರೆ ತನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ತನ್ನನ್ನು ತಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು. ಇದು ಮನುಷ್ಯನಿಗೆ ಆಗದೇ ಇರತಕ್ಕಂತಹ ವಿಚಾರ. ಆದ್ದರಿಂದ ಇದು ಆಗಬೇಕಿದ್ರೆ, ಅಂಡ್ ದಿಸ್ ಇಸ್ ವಾಟ್ ಇಸ್ ವೆರಿ ಎಸೆನ್ಷಿಯಲ್, ಇದು ಆಗಬೇಕಿದ್ರೆ ನಮಗೆ ಗುರುವಿನ ಮಾರ್ಗದರ್ಶನ ಬೇಕು. ಅಂತಹ ಗುರು ಅವನೇನು ಮಾಡ್ತಾನೆ ಅಂತಂದ್ರೆ, ನಮಗೆ ನನ್ನ ರಮಣ ಮಹರ್ಷಿಗಳನ್ನ ನೋಡಿದವರು, ನಾವು ನೋಡಿದವರಲ್ಲ, ರಮಣ ಮಹರ್ಷಿಗಳನ್ನು ನೋಡಿದವರು ಹೇಳ್ತಾ ಇರ್ತಾರೆ ಏನಂತಂದ್ರೆ, ರಮಣ ಮಹರ್ಷಿಗಳ ಹತ್ರ ಹೋಗಿ ಯಾರಾದ್ರೂ ಕೂತ್ಕೊಂಡು ಈಗ ನಮಗೆ ಉಪದೇಶವಾಗಬೇಕು ಅಂದ್ರೆ ಅವ್ರು ಸುಮ್ಮನೆ ಇರ್ತಾ ಇದ್ರಂತೆ, ಏನೂ ಮಾತಾಡ್ತಾ ಇರ್ಲಿಲ್ಲಂತ. ತುಂಬಾ ಹೊತ್ತಾದ್ಮೇಲೆ ಆಯ್ತು ನೀವು ಹೋಗ್ಬೋದು ಅಂತ. ಏನು ಉಪದೇಶ ಮಾಡೋದು? ಇಷ್ಟೊತ್ತು ನಾನು ಮಾಡಿದ ಉಪದೇಶವೇ, ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ. ಸೊ ಈ ಮೌನ ಏನಿದೆ, ಬಿಕಾಸ್ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಈ ಮೋಕ್ಷವನ್ನ ನಾವು ತಿಳಿದುಕೊಳ್ಳಬೇಕಿದ್ರೆ ಆ ಮೋಕ್ಷಕ್ಕೆ ವಸ್ತು ಯಾವುದು ಅಂತಂದ್ರೆ ಪರಮಾತ್ಮನನ್ನ ತಿಳಿದುಕೊಳ್ಳುವುದು ಅಂತ ಹೇಳಿ. ಆತ್ಮ ಅಂದ್ರೆ ನಾವೇ. ಇವಾಗ ಸಂಸ್ಕೃತದ ಬಗ್ಗೆ ತುಂಬಾ ಹೇಳಿದ್ರು, ಅದು ನಿಜವಾಗ್ಲೂ ಅತ್ಯಂತ ಅವಶ್ಯಕತೆ ಇದೆ. ಯಾಕಂದ್ರೆ ನೋಡಿ, ಎರಡು ಬೇಸಿಕ್ ಟರ್ಮ್ ಇದೆ, ಅದು ಸಂಸ್ಕೃತದಲ್ಲಿ ಅನ್ಫಾರ್ಚುನೇಟ್ಲಿ ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದೇನು ಅಂತಂದ್ರೆ ಒಂದು ಆತ್ಮ, ಇನ್ನೊಂದು ಪರಮಾತ್ಮ ಅಂತ. ಆತ್ಮ ಅಂದ್ರೆ ಬೇರೆ ಏನೂ ಇಲ್ಲ, ಆತ್ಮನ್ ಅಂತ ಅದು ಶಬ್ದ, ನಾನು ಅಂತಷ್ಟೇ, ಬೇರೆ ಏನೂ ಇಲ್ಲ. ಪರಮ ಆತ್ಮ ಸಚ ಎನ್ಲೈಟೆಂಡ್, ಹೈಲಿ ಎನ್ಲೈಟೆಂಡ್ ಸೋಲ್ ಅಂತ. ಆತ್ಮ ಬೇರೆ ಪರಮಾತ್ಮ ಬೇರೆ ಅಂತೆಲ್ಲ ಏನೂ ಇಲ್ಲ. ಸೊ ಹೀಗಾಗಿ ಇಂಥ ಸಂಸ್ಕೃತ ಸಣ್ಣ ಸಣ್ಣ ನಾವು ಪದಗಳನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಇರುವಾಗ ನಾವು ಮೋಕ್ಷಕ್ಕೆ ಹೋಗ್ತೀವಿ. ನಮ್ಮ ಸಂಸ್ಕೃತಿಯನ್ನ ನೋಡಿ, ಸಂಸ್ಕೃತಿ SAMSKRIT ಅಲ್ಲ, SAMSKRIT ತೆಗೆದುಬಿಡಿ, ಉಳಿಯೋದು IA, ದಟ್ ಈಸ್ ಇಗ್ನೋರೆನ್ಸ್ ಅಂತ. ವಿತೌಟ್ ಸಂಸ್ಕೃತಿ ಈಸ್ ಇಗ್ನೋರೆನ್ಸ್. ಸೊ ಹಾಗಾಗಿ ಸಂಸ್ಕೃತವನ್ನು ನಾವು ಏನು ಕಲಿಬೇಕು ಅಂತ ನೋಡ್ತಾ ಇದ್ದೇವೆ, ಅದು ತುಂಬಾ ಪ್ರಾಥಮಿಕ ಮಟ್ಟ ಆಯಿತು. ಆಕ್ಚುಲಿ ಇವತ್ತು ಇಲ್ಲಿ ನಾವು ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಏನು ಮಹಾಪುರಾಣಗಳ ಬಗ್ಗೆ ಕರೆದಿದ್ದೀವಿ, ಇವತ್ತು ಅದನ್ನ ಒಂದು ಹಂತದಲ್ಲಿ ದಾಟಿ ಮುಂದೆ ಬಂದ್ರೆ ನಮಗೆ ಕಾಣಿಸ್ತಿರ್ತಕ್ಕಂಥದ್ದು ಸಂಸ್ಕೃತಿಯ ಒಂದು ಪರಮೋಚ್ಚ ಕಲ್ಪನೆ. ಆ ಸಂಸ್ಕೃತಿಯ ಪರಮೋಚ್ಚ ಕಲ್ಪನೆಯನ್ನ ಅತ್ಯಂತ ಸಾಧಾರಣವಾಗಿರತಕ್ಕಂತಹ ಜನರಿಗೆ ಹೇಳತಕ್ಕಂಥ ಒಂದು ಅದ್ಭುತ ಕೆಲಸಗಳನ್ನ ನಮ್ಮ 18 ಪುರಾಣಗಳು ಮಾಡಿವೆ. ವೇದದಲ್ಲಿರೋದೇ, ಉಪನಿಷತ್ತಿನಲ್ಲಿ ಇರೋ ವಿಚಾರವೇ, ಭಗವದ್ಗೀತೆಯಲ್ಲಿ ಬಂದಿರತಕ್ಕಂತಹ ತತ್ವವೇ ಇದು, ಮಹಾಭಾರತ ರಾಮಾಯಣ ಎಲ್ಲ ಗ್ರಂಥಗಳಲ್ಲಿರೋ ತತ್ವವೇ. ಆದ್ರೆ ಇದನ್ನ ಪುರಾ ಅಪಿ ನವಂ, ತುಂಬಾ ಹಿಂದೆ ಬರೆದಿದ್ರು, ಅದು ಹೊಸದಾಗೆ ಇರುತ್ತೆ, ಯಾವಾಗ್ಲೂ ಓದ್ತಾ ಇತ್ತು. ಅಂತಹ ಒಂದು ತತ್ವವನ್ನ, ವೇದವನ್ನ, ಉಪನಿಷತ್ತನ್ನ ನಮ್ಮಲ್ಲಿ ಎಷ್ಟು ಜನ ಓದಿದ್ದೀವಿ? ಯಾರು ಓದೇ ಇಲ್ಲ ಅಂತಲೇ ನನ್ನ ಭಾವನೆ. ಯಾಕಂದ್ರೆ ಒಂದು ವೇದ ಓದಲಿಕ್ಕೆ ಇಂದ್ರನಿಗೆ ಟೈಮ್ ಸಾಕಾಗಲಿಲ್ಲ. ಆದ್ರಿಂದ ಇನ್ನು ನಮ್ಮಂಥವ್ರ ಗತಿ ಏನು? ಅದರಿಂದ ಇವ್ರು ಏನ್ ಹೇಳಿದ್ರೆ, ಯಾರಿಗೆ ವೇದ ಉಪನಿಷತ್ತುಗಳು ಓದಲಿಕ್ಕೆ ಅಥವಾ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಂಸ್ಕಾರ ಇರುವುದಿಲ್ವೋ ಅಂತಹವರಿಗೋಸ್ಕರ ಪುರಾಣಗಳು, 18 ಪುರಾಣಗಳು. ಬಹಳ ಚೆನ್ನಾಗಿ ಹೇಳಿದ್ರು. ಈಗ ಹೇಳಿದ್ರು 2ನೇ ಕ್ಲಾಸಿಂದ ಕಥೆ ಹೇಳ್ತಾರೆ ಮಕ್ಕಳಿಗೆ ಅಂತ ನಮ್ಮ ರಂಗನಾಥ್ ಅವರು ಅದನ್ನೇ ಹೇಳಿದ್ರು. ಹೌದೌದು, ಕಥೆಯ ಮೂಲಕವೇ ತತ್ವ ಹೇಳುವುದು ಸರಿಯಾದ ಪದ್ಧತಿ. ಅದನ್ನ ಮಾಡಿರೋ ಅತ್ಯಂತ ಶ್ರೇಷ್ಠ ಗ್ರಂಥಗಳಲ್ಲಿ ಪುರಾಣಗಳೇ ಪ್ರಥಮವಾದದ್ದು. ಕಥೆಯ ಮೂಲಕ ಮಾತ್ರವೇ ತತ್ವ. ನೀವು ಇಡೀ ಪುರಾಣವನ್ನ ಫಿಲ್ಟರ್ ಮಾಡಿದ್ರೆ, ಪುರಾಣಗಳನ್ನ, ಬಹುಶಃ ಇದೊಂದು ಭಾಗವತ 18,000 ಶ್ಲೋಕಗಳಲ್ಲಿ ಒಂದು 1,800 ಶ್ಲೋಕ ಸಿಗುತ್ತಾ ಅಷ್ಟೇ, ಅದಕ್ಕಿಂತ ಹೆಚ್ಚು ತತ್ವ ಇಲ್ಲ. ಆದ್ರೆ ಆ ಕಥೆಯ ಮೂಲಕವಾಗಿ ಭಾಗವತದಲ್ಲಿ ಯಾವ ತತ್ವವನ್ನು ಹೇಳಿದ್ದಾರೆ, ಅದರಲ್ಲಿ ಹಂಸಕ್ಷೀರ ನ್ಯಾಯವನ್ನ ಪ್ರಯೋಗ ಮಾಡತಕ್ಕಂಥದ್ದು ಮಾತ್ರ ಅದು ವಿವೇಚನೆ ಉಳ್ಳವರಿಗೆ ಬಿಟ್ಟದ್ದು. ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ವಿಷಯ ಕೃಷ್ಣ ತತ್ವ ಇನ್ ಭಾಗವತ ಅಂತ ಹೇಳಿ. ಕೃಷ್ಣ ತತ್ವ ಭಾಗವತದಲ್ಲಿ ಏನು ಅಂದ್ರೆ ಬಹಳ ಅಗೇನ್ ಸರಳವಾಗಿದೆ. ಅದು ಏನು ಕನ್ಫ್ಯೂಷನ್ ಏನು ಅಲ್ಲಿ ಅವಕಾಶ ಇಲ್ಲ. ಯಾಕೆಂದ್ರೆ ಕೃಷ್ಣ ಮಹಾವಿಷ್ಣುವಿನ 8ನೇ ಅವತಾರ. DVG ಅವರು ಬರೀತಾರೆ, ರಾಮಾಯಣವನ್ನು ಓದೋದು, ಮಹಾಭಾರತವನ್ನು ಓದೋದು, ಭಗವದ್ಗೀತೆಯನ್ನ ಅಥವಾ ಭಾಗವತವನ್ನು ಮುಖ್ಯವಾಗಿ ನೋಡೋದು 2 ದೃಷ್ಟಿ. ಒಂದು, ಭಗವಂತ ವೈಕುಂಠದಿಂದ ಇಳಿದು ನಮ್ಮ ಹತ್ತಿರ ಬಂದು ನಮ್ಮ ರೀತಿ ನಡ್ಕೊಂಡ, ಅದು ಅನುಗ್ರಹ ದೃಷ್ಟಿ. ಇನ್ನೊಂದು, ಸಾಧಾರಣವಾದ ಒಬ್ಬ ರಾಜಕುಮಾರ ದೈವತ್ವಕ್ಕೆ ಏರಿ ಅವನೇ ಭಗವಂತ ಅನ್ನಿಸ್ಕೊಂಡ, ಇದು ಅರ್ಹತಾ ಸಂಪಾದನೆಯ ದೃಷ್ಟಿ ಅಂತ. ಇದೆಲ್ಲ ಯಾರಿಗೆ ಇದನ್ನ ಹೇಳಬೇಕು ಅಂತಂದ್ರೆ, ಒಂದು ಮೆಟ್ಟಿಲು ಮುಂದೆ ಹೋಗೋಣ. ಅದನ್ನೇ ನಾವು ನಮ್ಮ ಈ ಪೇಪರ್ ಕೊಡಿ ಅಂತ ಹೇಳಿದ್ರು, ಅದರಲ್ಲಿ ಸ್ವಲ್ಪ ಕಾವ್ಯಮಯವಾಗಿ ಮೊದಲು ಪ್ಯಾನ ಬರೆದಿದ್ದೀವಿ. ಅದನ್ನು ಓದಿ ಮುಂದಕ್ಕೆ ನಾನು 10 ನಿಮಿಷ ಈ ಅದಕ್ಕೆ ವಿಚಾರಕ್ಕೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಭುವಿಯ ಭಾವುಕರಿಗಾಗಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಭುವಿಯ ಭಾವುಕರಿಗಾಗಿ ತರ್ಕ ಇದ್ರೆ ಪಕ್ಕ ಹೇಳಿ. ದಟ್ಸ್ ವಾಟ್ ರಂಗನಾಥ್ ಟ್ರೈಡ್ ಸೇಯಿಂಗ್, ಐ ಥಿಂಕ್. ಡೋಂಟ್ ಆಸ್ಕ್ ಫಸ್ಟ್, ಜಸ್ಟ್ ಫಸ್ಟ್ ಬಿಲೀವ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ಜಸ್ಟ್ ಟ್ರಸ್ಟ್ ಫಸ್ಟ್. ದಟ್ಸ್ ಭುವಿಯ ಭಾವುಕರಿಗಾಗಿ, ಭಕ್ತಿಯ ರಸಪಾನದಲ್ಲಿ ಮಗ್ನರಾದ ರಸಿಕರಿಗಾಗಿ. ವೈ ವಿ ಹ್ಯಾವ್ ರಿಟನ್ ದಿಸ್, ಐ ವಿಲ್ ಕಮ್ ಟು ದಟ್ ವೆರಿ ಸೂನ್. ಭಗವಂತನ ಅನಂತ ಮಹಿಮಾ ವಿಲಾಸಗಳನ್ನು ಸ್ಮರಿಸದೆ ದುಃಖಿತರಾದ ಆರ್ತರಿಗಾಗಿ, ಜ್ಞಾನ ಮಾರ್ಗದಲ್ಲಿ ನಡೆದು ಪುನರಾವೃತ್ತಿ ಇಲ್ಲದ ಮೋಕ್ಷವನ್ನು ಬಯಸುವ ಜಿಜ್ಞಾಸುಗಳಿಗಾಗಿ,
ವೇದವ್ಯಾಸರು ರಚಿಸಿರತಕ್ಕಂತಹ ಭಕ್ತಿ ಸಾಮ್ರಾಜ್ಯವೇ ಮೋಕ್ಷ ಪ್ರಸ್ಥಾನವೇ ಭಾಗವತ. ವಾಟ್ ಈಸ್ ಭಾಗವತ? We have got only Prasthanatraya Granthas. There is Veda, Upanishad and Bhagavad Gita and Brahma Sutra. No. It is another Prasthana Grantha. ಮೋಕ್ಷಕ್ಕೆ ಪ್ರಸ್ಥಾನ ಗ್ರಂಥ ಭಾಗವತ. 18 ಪುರಾಣಗಳಲ್ಲಿ ಭಕ್ತಿಯನ್ನ ಅಧಿಕರಿಸಿ ಹೇಳತಕ್ಕಂತಹ ಒಂದು ಹೆಚ್ಚಿನ ಮಟ್ಟದ ಕೀರ್ತಿ ಭಾಗವತಕ್ಕೆ. ಇದಕ್ಕೆ ಬೇಕಿದ್ರೆ ನಮ್ಮ ದೃಷ್ಟಿಯಲ್ಲಿ, ಇದು ಬಹುಶಃ ವೈಯಕ್ತಿಕ ಕಮೆಂಟ್ ಅಂತ ಅನ್ಕೊಳ್ತೀನಿ, ವಿದ್ವಾಂಸರ ಮುಂದೆ ಒಪ್ಪಬಹುದು ಅಂತ ಭಾವಿಸ್ತೇನೆ, ಬೇಕಾಗಿರ್ತಕ್ಕಂಥದ್ದು ಭಾಗವತವನ್ನ ಓದಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಬುದ್ಧಿಶಕ್ತಿ ಅಲ್ಲ. ಅದಕ್ಕೆ ಬೇಕಾಗಿರತಕ್ಕಂಥದ್ದು ಅದೇನ್ ಹೇಳ್ತಾರೆ, ಇಲ್ಲೇ ಹೇಳಿದ್ದಾರಲ್ಲ, ಮುಹುರಹೋ ರಸಿಕ ಭೂವಿ ಭಾವುಕ. ಭಾವುಕತೆ ಬೇಕು, ತನ್ಮಯತೆ ಬೇಕು. ತ್ಯಾಗರಾಜರು ರಾಮನ ವಿಗ್ರಹ ಮಾಯವಾಗಿದ್ದ ದಿವಸ ಅವರು ಅನುಭವಿಸಿದ ನೋವು ಇಡೀ ಯಾವತ್ತೂ ಅವ್ರ ಜೀವನದಲ್ಲಿ ಅನುಭವಿಸಲಿಲ್ಲ. ಅಷ್ಟು ವರ್ಣನಾತೀತವಾದ ನೋವನ್ನು ಅವರು ಅನುಭವಿಸಿದ್ರು. ವಿಗ್ರಹ ಕಾಣೆಯಾಯ್ತಷ್ಟೇ. ಅವ್ರಿಗೆ ಗೊತ್ತಿತ್ತು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಅಲ್ವೇ? ತ್ಯಾಗರಾಜರಿಗೆ ಗೊತ್ತಿರ್ಲಿಲ್ವೇ? ಗೊತ್ತಿತ್ತು ಖಂಡಿತ. ಆದರೂ ಸಹ ಆ ಮೂರ್ತ ರೂಪದಲ್ಲಿ ಅಮೂರ್ತವಾದ ತತ್ವವನ್ನು ನೋಡತಕ್ಕಂಥದ್ದು ಅಂತಿದೆಯಲ್ಲ, ಅಂತಹ ಭಾವುಕರಿಗಾಗಿ ಹೇಳಿ ಮಾಡಿಸಿದ್ದು ಈ ಭಾಗವತ. ಕರ್ಷಯತಿ ಆಕರ್ಷಯತಿ ಇತಿ ಕೃಷ್ಣ. ಗೊತ್ತಿದೆ, ಸಂಸ್ಕೃತ ಗೊತ್ತಿರೋರಿಗೆಲ್ಲರಿಗೂ ಗೊತ್ತಿದೆ ಕೃಷ್ಣನ ಹೆಸರು ಏನು ಅಂತ ಹೇಳಿ. ಅದರಿಂದ ಅವನಿಗೆ ಹೆಸರಿಡುವಾಗಲೇ ಹಾಗೆ ರಂಗನಾಥ್ ಹೇಳಿದಾಗೆ ಹೆಸರಿಡುವಾಗಲೇ ಎಷ್ಟು ಚೆನ್ನಾಗಿರ್ತಾರೆ ನೋಡಿ, ಅವನು ಎಲ್ಲರನ್ನೂ ಆಕರ್ಷಣೆ ಮಾಡಿದ. ಇಲ್ಲಿ ಬಹಳ ದೊಡ್ಡ ತತ್ವ ಏನಿದೆ ಅಂತಂದ್ರೆ, DVG ಅವರು ಹೇಳಿದ ಮೊದಲ ದೃಷ್ಟಿ ಇಲ್ಲಿ ಅತ್ಯಂತ ಪ್ರಸ್ತುತ ಅನುಗ್ರಹ ದೃಷ್ಟಿ ಅಂತ ಭಾವಿಸ್ತಾರೆ. ಆಳ್ವಾರರುಗಳು ಭಾಗವತವನ್ನು ಬಹಳ ಹೆಚ್ಚಾಗಿ ನೆಚ್ಚಿಕೊಂಡು ಅವರಲ್ಲಿ ಭಕ್ತಿ ಸಾಮ್ರಾಜ್ಯವನ್ನು ಬಹಳ ದೊಡ್ಡ ರೀತಿಯಲ್ಲಿ ನೋಡಿದ್ದಾರೆ. ನಮಗ್ ಕಾಣಿಸೋದೇನು? ಕೃಷ್ಣ ಮಣ್ಣು ತಿಂದ, ಬಾಯಿ ತೋರಿಸ್ದ, ಬ್ರಹ್ಮಾಂಡ ಕಾಣಿಸ್ತು. ರಾಸಲೀಲಾ ಪ್ರಕರಣದಲ್ಲಿ ಭಾಗವಹಿಸಿದ, ನಂತರ ಅವನು ಅಕ್ರೂರನಿಗೆ ಮೋಕ್ಷವನ್ನು ಕೊಟ್ಟ. ಇಷ್ಟೇನೆ ಭಾಗವತ ಕಥೆ ಅಲ್ಲ. ಇದಕ್ಕೋಸ್ಕರ ನೋಡಿ, ಭಾಗವತವನ್ನು ಓದುವಾಗ ಬಹಳ ಅವರಿಗೆ ಭಾವುಕತೆ ಅನ್ನೋದು ಬಹಳ ಮುಖ್ಯ. ಯಾತಕ್ಕೆ ಭಾವುಕತೆ ಮುಖ್ಯ ನೋಡಿ, ಪ್ರಾರಂಭದಲ್ಲೇ ಹೇಳುತ್ತೆ ಭಾಗವತ ಕಥೆ ಪ್ರಾರಂಭವಾಗಿದ್ದು ಹೇಗೆ? ವೇದವ್ಯಾಸರು ಅಷ್ಟೊತ್ತಿಗೆ ವೇದವ್ಯಾಸ ಅಂತ ಬಿರುದಾಂಕಿತರಾಗಿದ್ರು. ಅಂದ್ರೆ ವೇದವನ್ನ ವ್ಯಾಸ ಮಾಡಿದ್ರು, ವಿಭಜನೆ ಮಾಡಿಬಿಟ್ಟಿದ್ರು ಅವರು ಅಷ್ಟೊತ್ತಿಗೆ. ಅಷ್ಟೇ ಅಲ್ಲ, 4 ವೇದಗಳನ್ನು ವಿಭಜನೆ ಮಾಡಿದ್ದು ಸಾಲದು ಅಂತ 5ನೇ ವೇದವಾದ ಮಹಾಭಾರತವನ್ನು ರಚನೆ ಮಾಡಿದ್ರು. ಮಹಾಭಾರತ ಪಂಚಮೋ ವೇದ ಅನ್ನುವಷ್ಟು ದೊಡ್ಡ ಗ್ರಂಥ ಅನ್ನಿಸ್ಕೊಂಡಿತ್ತು ಲೋಕದಲ್ಲಿ. ಆದರೆ ಬೇರೆಯವರಿಗೆಲ್ಲ ವೇದವ್ಯಾಸರ ಬಗ್ಗೆ ಬಹಳ ಹೆಮ್ಮೆ ಇತ್ತು, ವೇದವ್ಯಾಸರನ್ನ ಒಬ್ಬರನ್ನ ಬಿಟ್ಟು. ಅವರಿಗೆ ಇನ್ನೂ ಮನಸ್ಸಿನಲ್ಲಿ ಅಳುಕಿತ್ತು, ಇಲ್ಲ ಸಾಲದು, ಇದೇನೋ ನಾನು ಕೆಲಸ ಮಾಡಿಲ್ಲ ಸರಿಯಾಗಿ. ಆಗ ಅಲ್ಲಿಗೆ ತ್ರಿಲೋಕ ಸಂಚಾರಿಗಳಾಗಿರ್ತಕ್ಕಂಥ ನಾರದರು ಬಂದರು. ನೋಡಿ, ಗುರುವಿನ ಪಾತ್ರ ಎಷ್ಟು ಮುಖ್ಯ ಅನ್ನೋದಕ್ಕೆ ನಾವು ನಮ್ಮ ಆರ್ಷ ಗ್ರಂಥಗಳನ್ನು ನೋಡಬೇಕು. ಅಲ್ಲಿ ಗುರುವಿನ ಪಾತ್ರವನ್ನು ಯಾರು ತರ್ತಾರೆ, ಯಾರನ್ನ ಗುರುವನ್ನಾಗಿ ಮಾಡ್ತಾರೆ ಅಂತಂದ್ರೆ, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಚ ಅಂತ ಉಪನಿಷತ್ತು ಹೇಳುತ್ತೆ. ಹಾಗೆ ಯಾವ ಕೆಲಸ ಆಗ್ಬೇಕೋ ಆ ಕ್ವಾಲಿಟಿ ಅತ್ಯಂತ ಹೆಚ್ಚು ಇರತಕ್ಕಂಥವ್ರು ಗುರುಗಳಾಗ್ಬೇಕು. ಅಲ್ಲಿ ಭಕ್ತಿಯ ಒಂದು ವಿಚಾರ ಬರಬೇಕು. ಭಕ್ತಿಗೆ ನಾರದರಿಗಿಂತ ಶ್ರೇಷ್ಠವಾದವರು ಯಾರು? ಭಕ್ತಿಯನ್ನ ಸೂತ್ರ ರೂಪದಲ್ಲಿ ಹಿಡಿದಿಟ್ರು ನಾರದ ಭಕ್ತಿ ಸೂತ್ರಗಳು ಅಂತ ಹೇಳಿ. ಅಷ್ಟೇ ಅಲ್ಲ, ಅವರು 3 ಲೋಕಗಳನ್ನು ಸಂಚಾರ ಮಾಡ್ತಾ ಇದ್ರು. ಮಹತಿ ವೀಣೆ ಜೊತೆಗೆ ಅವ್ರು ಬಿಡದೇ ಇದ್ದಿದ್ದು ಒಂದೇ, ಅದೇನು ಅಂತ ನಾರಾಯಣ ಸ್ಮರಣೆ. ಹಾಗಾಗಿ ಇಂತಹ ನಾರದರು ವೇದವ್ಯಾಸರಿಗೆ ಕಾಣಿಸ್ಕೊಂಡು, ಏನು ನಿನ್ ತೊಂದರೆ ಅಂತ ಕೇಳಿ. ಆಗ ವೇದವ್ಯಾಸ ಹೇಳ್ತಾರೆ, ಯಾಕೋ ನನಗೆ ಮನಸ್ಸಿಗೆ ಶಾಂತಿ ಇಲ್ಲ, ಎಷ್ಟೆಷ್ಟು ಕೆಲಸ ಮಾಡಿದ್ದೀನಿ, ಲೋಕವೆಲ್ಲ ಕೊಂಡಾಡ್ತಾ ಇದ್ರೆ ನನಗೆ ಮಾತ್ರ ಮನಸ್ಸಿಗೆ ಶಾಂತಿ ಇಲ್ಲ. ನಾರದರು ಹೇಳಲು, ನೀನ್ ಲೋಕಕ್ಕೆ ಬೇಕಾಗಿರೋ ಕೆಲಸ ಮಾಡಿದ್ಯಪ್ಪ, ನಿನಗ್ ಬೇಕಾಗಿರೋ ಕೆಲಸ ಮಾಡ್ಕೊಳ್ಳಿಲ್ಲ. ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್ ಅಂತ ಏನಿದೆ ಅದನ್ನು ನೀನು ಮಾಡಲಿಲ್ಲ. ಆದ್ರಿಂದ ಈಗ ಒಂದು ಕೆಲಸ ಮಾಡು, ಯಾರು ಮೋಕ್ಷವನ್ನ ಕೊಡ್ತಾರಲ್ಲ ಅವನನ್ನ ವರ್ಣಿಸಿ, ಅವನ ಲೀಲಾ ವಿಲಾಸಗಳನ್ನ ವರ್ಣಿಸಿ, ಅವನ ತತ್ವವನ್ನ ನೀನು ಹೇಳಿಬಿಟ್ರೆ ನಿನ್ನ ಮನಸ್ಸಿಗೆ ಈಗಲೇ ಇಲ್ಲಿಯೇ ನೆಮ್ಮದಿ ಉಂಟಾಗುತ್ತೆ ಅಂತ ಹೇಳಿದ್ರು. ವೇದವ್ಯಾಸರು ಅದನ್ನ ಪರಿಪಾಲಿಸಿ 18,000 ಶ್ಲೋಕಗಳಲ್ಲಿ ಶ್ರೀ ಭಾಗವತ ಮಹಾಪುರಾಣವನ್ನು ರಚನೆ ಮಾಡ್ತಾರೆ. ರಚನೆ ಮಾಡಿ ಮನಃಶಾಂತಿಯನ್ನು ಹೊಂದಿದರು ಅಂತ ಹೇಳುತ್ತೆ. ಇನ್ನು ಕಥೆಯ ಪ್ರಾರಂಭ ಇದೆಯಲ್ಲ, ಅದು ಅಷ್ಟೇ ತತ್ವಕ್ಕೆ ಬಹಳ ಸೂಕ್ತವಾದ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ಪರಿಸರ ವಾತಾವರಣ ನಿರ್ಮಾಣ ಮಾಡತಕ್ಕಂಥದ್ದು ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಕಥೆಯನ್ನ ಕೇಳ್ತಾ ಇರ್ತಕ್ಕಂಥವನು ಯಾರು? ಜೀವನವನ್ನ ಇನ್ನು 7 ದಿನಗಳು ಮಾತ್ರ ನೋಡ್ತೇನೆ ಸೂರ್ಯನನ್ನ, ಹಗಲು ಬೆಳಕು ರಾತ್ರಿಗಳನ್ನ ಅಂತ ಇರ್ತಕ್ಕಂಥವನು ಪರೀಕ್ಷಿತ್ ಮಹಾರಾಜ. ಅಷ್ಟೇ ಅಲ್ಲ, ಮತ್ತು ಕಥೆಯನ್ನು ಹೇಳ್ತಾ ಇರೋರು ಯಾರು? ಪರೀಕ್ಷಿತನಿಗೆ. ಅವರು ಶೃಂಗಾರ ಕಾವ್ಯ ಅರೇಬಿಯನ್ ನೈಟ್ಸ್ ಹೇಳ್ತಕ್ಕಂಥ ಗುರುಗಳು ಅಲ್ಲ ಅವರು, ಶುಕ ಮಹಾಮುನಿಗಳು. ಶುಕರು ಬಂದ್ರೆ ಪ್ರತೀತಿ ಹೀಗಿರ್ತಾ ಇತ್ತಂತೆ, ವ್ಯಾಸರು ನಡ್ಕೊಂಡು ಹೋದ್ರೆ ಅಕಸ್ಮಾತ್ ಯಾರಾದ್ರೂ ಅಲ್ಲಿ ಸ್ತ್ರೀಯರು ಸ್ನಾನವನ್ನು ಮಾಡ್ತಾ ಇದ್ರೆ ಬೇಗ ಓಡೋಗಿ ಬಟ್ಟೆಗಳನ್ನು ಹಾಕೊಳ್ತಾ ಇದ್ರಂತೆ ನದಿ ತೀರದಲ್ಲಿ. ಶುಕರು ನಡ್ಕೊಂಡು ಹೋಗ್ತಾ ಇದ್ರೆ ಯಾರು ಏನು ಯೋಚನೆ ಮಾಡ್ತಿರ್ಲಿಲ್ಲಂತೆ. ಅಂತ ಬ್ರಹ್ಮಜ್ಞಾನಿಗಳು ಶುಕರು. ಅವರಿಗೆ ಸ್ತ್ರೀ ಪುಂ ಭೇದ ಅನ್ನೋದು ಇರಲಿಲ್ಲ.
ಅಂತಹ ಶುಕ ಮಹಾಮುನಿಗಳು ಪರೀಕ್ಷಿತ್ ರಾಜನಿಗೆ ಧೈರ್ಯವನ್ನ ತುಂಬಬೇಕು. ಅಪ್ಪ, ಸಾವು ದೊಡ್ಡದಲ್ಲ, ಮರಣ ದೊಡ್ಡದಲ್ಲ, ಜೀವನ್ಮುಕ್ತನಾಗತಕ್ಕಂಥದ್ದು ದೊಡ್ಡದು. ಆದ್ರಿಂದ ನೀನು ಇರತಕ್ಕಂಥ ಈ 7 ದಿವಸಗಳಲ್ಲಿ ಒಳ್ಳೆ ಕೆಲಸವನ್ನ ಮಾಡು, ಒಳ್ಳೆ ಸದ್ವಿಚಾರವನ್ನ ನೀನು ತಿಳ್ಕೋ, ನಿನಗೆ ಮೃತ್ಯುವಿನ ಭಯ ಕಡಿಮೆ ಆಗುತ್ತೆ. ಮೃತ್ಯುವು ನಿನ್ನನ್ನು ಆವರಿಸಿಕೊಳ್ಳೋದಕ್ಕಿಂತ ಮುಂಚೆಯೇ ಯು ವಿಲ್ ವಿನ್ ಓವರ್ ಹಿಮ್. ಇದನ್ನ ಮಾಡಬೇಕಾಗಿದ್ದಕ್ಕೆ ಸಂದರ್ಭ. ಆಗ ಅವರು ಭಾಗವತ ಕಥೆಯನ್ನು ತೆಗೆದುಕೊಳ್ತಾರೆ, ಕೃಷ್ಣನ ಕಥೆಗಳನ್ನು ತೆಗೆದುಕೊಳ್ತಾರೆ. ಮಹಾಭಾರತಕ್ಕಿಂತ ಇಲ್ಲಿ ಭಿನ್ನವಾಗಿ ಬರುತ್ತೆ ಭಾಗವತ. ಮಹಾಭಾರತದಲ್ಲಿ ಬರ್ತಕ್ಕಂಥದ್ದೇ ಕೃಷ್ಣನ ಪ್ರೌಢನಾಗಿರ್ತಾನೆ, ದ್ರೌಪದಿ ಸ್ವಯಂವರದಲ್ಲಿ ಮೊದಲು ಕಾಣಿಸ್ಕೊಳ್ತಾರೆ. ಆದ್ರೆ ಭಾಗವತದಲ್ಲಿ ಹಾಗಲ್ಲ, ಕೃಷ್ಣನ ಬಾಲ ಲೀಲೆಗಳನ್ನು ಹೇಳಿದ್ದಾರೆ. ಒಬ್ಬ ಮಹಾಮಹಿಮನಾದ ವ್ಯಕ್ತಿ ಚಿಕ್ಕಂದಿನಿಂದ ಗಿಡವಾಗಿ ಬಗ್ಗಿದ್ದೆಲ್ಲ ಅದಕ್ಕೆ ಬೆಳೆಯುವ ಪೈರೆಲ್ಲ ಮೊಳಕೆಯಲ್ಲಿ ಅಂತ ಹೇಳಕ್ ಆಗಲ್ಲ. ಎಷ್ಟೋ ಜನ ಚಿಕ್ಕದಲ್ಲಿ ಪ್ರತಿಭೆ ಇರ್ತಾರೆ, ಆದ್ರೆ ದೊಡ್ಡವರಾದ್ಮೇಲೆ ಅವ್ರ ಪ್ರತಿಭೆ ಕಾಣಿಸ್ಕೊಳ್ಳಲ್ಲ. ಆದ್ರೆ ನಿಜವಾಗಿಯೂ ಅತ್ಯಂತ ಪ್ರತಿಭಾವಂತರು ಚಿಕ್ಕ ವಯಸ್ಸಿನಿಂದಲೂ ಆ ಪ್ರತಿಭೆ ಅನ್ನತಕ್ಕಂಥದ್ದನ್ನ ತಮ್ಮೊಳಗೆ ಇಟ್ಟುಕೊಂಡು, ಅದು ಹೊರಗಡೆಯಿಂದ ಬರ್ತಕ್ಕಂಥದ್ದಲ್ಲ ಪ್ರತಿಭೆ, ಅದನ್ನ ತಮ್ಮಲ್ಲಿ ಇಟ್ಕೊಂಡಿರ್ತಾರಲ್ಲ, ಅದರ ಪ್ರತಿಭೆ ಆಗಾಗ ಬೆಳಕು ಬರ್ತಾ ಇರುತ್ತೆ ಅಂತಕ್ಕಂಥದ್ದು ಶ್ರೀಕೃಷ್ಣನ ಉದಾಹರಣೆಯಿಂದ ತಿಳಿಯುತ್ತೆ ನಮಗೆ. ಅವನು ಕೇವಲ ಜಗತ್ ಬಾಯಿನಲ್ಲಿ ಬ್ರಹ್ಮಾಂಡ ತೋರಿಸಿದಷ್ಟೇ ಅಲ್ಲ, ಅನೇಕ ರಾಕ್ಷಸರಿಗೆ, ಅನೇಕ ಶಾಪಗ್ರಸ್ತ ಗಂಧರ್ವರಿಗೆ ಮೋಕ್ಷವನ್ನ ಆ ಚಿಕ್ಕ ವಯಸ್ಸಿನಿಂದಲೇ ಕೊಡ್ತಾನೆ. ಅಂತಹ ಸಂದರ್ಭದಲ್ಲಿ ಆ ಭಾಗವತ ಏನ್ ಹೇಳುತ್ತೆ ಅಂತಂದ್ರೆ, ಇದರ ತತ್ವ ಇಷ್ಟೇನೆ, ಭಗವಂತನಿಗೆ ಬೇಕಾದಂತ ರೀತಿಯಲ್ಲಿ ನಾವು ಇದ್ದರೆ, ಭಗವಂತನಿಗೆ ಬೇಕಾದ ರೀತಿಯಲ್ಲಿ ನಾವು ಇದ್ದರೆ, ನಾವು ಕಲಿಯೋ ತನಕ ವೆಯ್ಟ್ ಮಾಡೋದಿಲ್ಲ ಭಗವಂತ. ಅವನು ತಾನಾಗಿ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಯಾರಿಗೆ ಬೇಕೋ ಅದನ್ನು ಕೊಟ್ಬಿಟ್ಟು ಬರ್ತಾನೆ, ಏನನ್ನು ಬೇಕು ಅದನ್ನ ಈ ಕೃಷ್ಣಾವತಾರ ಬಹಳ ಚೆನ್ನಾಗಿ ತೋರಿಸಿದೆ. ಅದನ್ನ ನಾರದರು ಕೂಡ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನೋಡಿ, ಇಡೀ ಭಾಗವತದಲ್ಲಿ ಯಾರ್ಯಾರು ಯಾವ ರೀತಿಯಲ್ಲಿ ಕೃಷ್ಣನನ್ನ ಧ್ಯಾನಿಸ್ತಾ ಇರಲಿಕ್ಕೆ ಇಲ್ಲಿ ನಾರದರು ಅದೇ ಭಾಗವತದಲ್ಲಿ ಒಂದು ಶ್ಲೋಕ ಹೇಳ್ತಾ ಇದ್ದಾರೆ. ಗೋಪ್ಯ ಕಾಮಾದ್ ಭಯಾತ್ ಕಂಸಃ ದ್ವೇಷಾದ್ ಚೈತ್ಯಾಲಯೋ ನೃಪಾಃ ಸಂಬಂಧಾದ್ ವಿಷ್ಣಯ ಸ್ನೇಹಾದ್ ಯೂಯಂ ಭಕ್ತ್ಯಾ ವಯಂ ವಿಭೋ. ಎಷ್ಟು ಹೇಳ್ತಾ ಇದ್ದಾರೆ ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅವರವರಿಗೆ ಏನೇನ್ ಬೇಕು ಎಲ್ಲವನ್ನು ಭಗವಂತ ಕೊಟ್ಟಿದ್ದಾನೆ. ಗೋಪಿಯರು ಆ ಕಾಮದಿಂದ ನೋಡಿದ್ರು, ಅವರ ಒಂದು ತೃಪ್ತಿ ಮಾಡಿದ ಭಗವಂತ. ಮತ್ತು ಕಂಸ ದ್ವೇಷದಿಂದ ನೋಡಿದ, ಅವನಿಗೆ ಮೋಕ್ಷವನ್ನ ಕೊಟ್ಟ. ಚೇದಿರಾಜನಾದ ಶಿಶುಪಾಲ 100 ತಪ್ಪುಗಳು ಮಾಡಿದ್ರು ಕ್ಷಮಿಸಿದ, 101 ತಪ್ಪಿಗೆ ಅವನಿಗೂ ಮೋಕ್ಷವನ್ನ ಕೊಟ್ಟ. ಇಲ್ಲಿ ಮೋಕ್ಷ ಅನ್ನತಕ್ಕಂಥ ಕಾನ್ಸೆಪ್ಟ್ ಅಗೇನ್ ದೇಹಪಾತ ಅಂತ ಅಲ್ಲ, ನಾವು ಮೊದಲು ಹೇಳಿದ್ದೀವಿ. ಆ ದೃಷ್ಟಿಯಲ್ಲಿ ಅಜ್ಞಾನದಿಂದ ಬಿಡುಗಡೆ, ಪರಬ್ರಹ್ಮ ತತ್ವ ಆಗಿರ್ತಕ್ಕಂಥ ಕೃಷ್ಣನನ್ನ ಚೋರ ಜಾರ ಅಂತ ಕರೆದಿದ್ದೇ ಅಜ್ಞಾನ. ಅದರಿಂದ ಬಿಡುಗಡೆ ಸಿಕ್ತು ಕಂಸನಿಗೂ ಚೇದಿರಾಜನಿಗೂ. ಅದರಿಂದ ಈ ರೀತಿಯಾಗಿ ಮೋಕ್ಷವನ್ನು ಕೊಟ್ಟ. ವೃಷ್ಣಿಗಳು ಬಂಧುಗಳು ಅಂತ ನೋಡ್ತಾ ಇದ್ದಾರೆ, ನೀವುಗಳು ಸ್ನೇಹಿತ ಅಂತ ನೋಡ್ತಾ ಇದ್ದೀರಪ್ಪ ಪಾಂಡವರು. ನಾವು ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ ಭಗವಂತ ಅನ್ನುವ ರೀತಿಯಲ್ಲಿ ನಾವು ಕೃಷ್ಣನನ್ನು ನೋಡ್ತಾ ಇದ್ದೇವೆ. ಹೀಗೆ ಯಾರು ಕೃಷ್ಣನನ್ನ ಯಾವ ದೃಷ್ಟಿಯಿಂದ ಭಗವದ್ಗೀತೆಯಲ್ಲಿ ಹೇಳೇ ಇದ್ದಾರೆ. ಭಗವಂತ ಯಾವ ರೂಪದಲ್ಲಿ ನೀವು ಬಂದು ನಮಗೆ ಅರ್ಚನೆ ಮಾಡ್ತೀರಿ, ನನ್ನನ್ನು ಯಾವ ಭಕ್ತ ಯಾವ ರೀತಿಯಲ್ಲಿ ಸೇರಿಸ್ತಾನೆ, ಅವನಿಗೆ ನಾನು ಆ ಮೋಕ್ಷವನ್ನ ಅವನಿಗೆ ಕೇಳಿದ್ದನ್ನೆಲ್ಲ ಇಷ್ಟಾರ್ಥವನ್ನು ಕೊಡ್ತೇನೆ ಅಂತ ಹೇಳಿ. ಇಂತಹ ಉದಾತ್ತವಾಗಿರತಕ್ಕಂಥ ಮಹಾವಿಷ್ಣುವಿನ ಒಂದು 8ನೇ ಅವತಾರ ಈ ಭಗವಂತ ಶ್ರೀಕೃಷ್ಣ. ಇಲ್ಲಿ ಕಥೆಯನ್ನು ಹೇಳಿದ ಮಾತ್ರಕ್ಕೆ ಹಾಗಿದ್ರೆ ಭಾಗವತ ಮೋಕ್ಷ ಗ್ರಂಥ ಅಂತ ಹೇಗೆ ಅನಿಸ್ಕೊಳ್ತು ರಂಗನಾಥ್ ಅವರು? 11:20 ಇದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾವು ಉಪನ್ಯಾಸ ಹೋಗ್ಬೇಡ, ರಂಗನಾಥ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಒಂದ್ ಕಡೆ ಉಪನ್ಯಾಸಕ್ಕೆ ಹೋಗ್ತೀವಿ, ಬಹಳ ಒಳ್ಳೆ ಶಿಸ್ತಿನ ಜನ ಅವರು. 6 ಗಂಟೆ ಕರೆಕ್ಟ್ ಆಗಿ ಬರ್ತಾರೆ, ನೀವು ಬರ್ದೇ ಹೋದ್ರೆ ಅವ್ರು ವೇಟ್ ಮಾಡ್ತಾ ಇರ್ತಾರೆ. 7 ಗಂಟೆಗೆ ನೀವು ಮಾತಾಡ್ತಾ ಇದ್ರು ಎದ್ದು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಶಿಸ್ತಿನ ಜನ ಅವರು, ಹಾಗಾಗಿ ನಾವು ಟೈಮ್ ನೋಡ್ತಾ ಇರ್ತೇವೆ. ಸೊ ಈಗ ನಾವೇನ್ ಹೇಳ್ತಾ ಇದ್ವಿ, ಭಗವಂತನ ಬಗ್ಗೆ ಹೇಳುವಾಗ ಈ ಭಾಗವತ ಮೋಕ್ಷ ಗ್ರಂಥ ಅಂತ ಹೇಗೆ ಅನಿಸ್ಕೊಳ್ತು ಹಾಗಿದೆ ಅಂತಂದ್ರೆ, ನೋಡಿದ್ರೆ ಮಹಾಭಾರತದಲ್ಲಿ ಭಗವಂತ ಹೇಳಿರ್ತಕ್ಕಂಥ ಭಗವದ್ಗೀತೆಯ ಒಂದೇ ಒಂದು ವಿಚಾರ ಕೂಡ ಭಾಗವತದಲ್ಲಿ ಇಲ್ಲ. ಆದ್ರೆ ಇಲ್ಲೇ ಒಂದು ಉದ್ಧವ ಗೀತಾ ಅಂತ ಒಂದಿದೆ, ಅನೇಕ ಪುಟ್ಟ ಪ್ರಸಂಗಗಳಿದೆ ಭಾಗವತದಲ್ಲಿ. ನಿಜವಾಗಿಯೂ ಕೃಷ್ಣನ ಅವತಾರ ಬರ್ತಕ್ಕಂಥದ್ದು ದಶಮ ಸ್ಕಂದದಲ್ಲಿ, ಅದರವರೆಗೆ 9 ಸ್ಕಂದಗಳಲ್ಲಿ ಪೂರ್ಣವಾಗಿ ವಿಷ್ಣುವಿನ ದಶಾವತಾರಗಳು ಇದೆ. ಅನೇಕ ಮೋಕ್ಷ ಪ್ರಸಂಗಗಳಿದೆ, ಅನೇಕ ಗಜೇಂದ್ರ ಮೋಕ್ಷದಿಂದ ಹಿಡಿದು ಎಲ್ಲ ವಿಷ್ಣುವು ಯಾವ ರೀತಿಯಲ್ಲಿ ಭಕ್ತರ ಉದ್ಧಾರಕ್ಕಾಗಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ ಏನು ಭಗವಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಭಗವಂತ ಯಾವ ರೂಪದಲ್ಲಿ ಬರ್ತಾನೆ ಅನ್ನೋದನ್ನ ಬಹಳ ಸುಂದರವಾಗಿ ಭಕ್ತರಿಗೋಸ್ಕರವಾಗಿ ವರ್ಣಿಸಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಗ್ರಂಥ ಈ ಭಾಗವತ. ಅದರ ಪ್ರಕಾರವಾಗಿ ನೋಡ್ತಾ ಇದ್ದಾಗ ದಶಮ ಸ್ಕಂದದಲ್ಲಿ ಏನು ಶ್ರೀಕೃಷ್ಣನ ಅವತಾರ ಆಗುತ್ತೆ, ಆ ನಂತರದಲ್ಲಿ ದಶಮ, ಏಕಾದಶ, ದ್ವಾದಶ ಸ್ಕಂದಗಳ ಪೂರ್ಣವಾಗಿ ಕೃಷ್ಣಾವತಾರವೇ ಸಮಾಪ್ತವಾಗಿ ಕಡೆಯಲ್ಲಿ ಬುದ್ಧ ಕಲ್ಕಿ ಅಂತ ಹೇಳಿ ಈ ಪುರಾಣಗಳ ಲಕ್ಷಣ ಅದರಲ್ಲಿ ಹೇಳಬೇಕು ಅಂತ ಔಪಚಾರಿಕವಾಗಿ ಹೇಳಿದ್ದಾರೆ. ಅದು ಬಿಟ್ಟರೆ ಇಡೀ ಕೃಷ್ಣನಿಗೋಸ್ಕರವಾಗಿ ಈ ಭಾಗವತವನ್ನ ವೇದಶಾಸ್ತ್ರ ಪರಂ ನಾಸ್ತಿ
ನದೈವಾತ್ ಕೇಶವಂ ಪರಂ ಕಥೆ ಎನ್ನುವುದು ಅಭಿಜ್ಞರ ನುಡಿ ಇದೆ. ಅದಕ್ಕೋಸ್ಕರವಾಗಿ ಆ ವಿಷ್ಣುವಿನ ಮಹಿಮೆಯನ್ನು ಹೊಗಳಬೇಕು ಅಂತ ಅಧಿಕರಿಸಿ ಹೇಳತಕ್ಕಂತಹ ಗ್ರಂಥ ಇದು ಭಾಗವತ ಅಂತ ಹೇಳಿ 18 ಪುರಾಣಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕ ಗ್ರಂಥ ಅಂತ ಬಂದಿದೆ. ಇದು ಬಹಳ ಮುಖ್ಯವಾಗಿ ಭಾಗವತದಲ್ಲಿ ಎರಡು ವೈಶಿಷ್ಟ್ಯಗಳು. ಮೊದಲನೆಯದು ಸಗುಣ ಸಾಕಾರ ರೂಪದ ಕೃಷ್ಣನ ಕಥೆಯನ್ನ ಎಲ್ಲರಿಗೂ ಸರಳವಾಗಿ ಮನಮುಟ್ಟುವ ಹಾಗೆ ಹೇಳಿರುವುದು. ಅದೇ ರೀತಿಯಲ್ಲಿ ನಿರ್ಗುಣ ನಿರಾಕಾರ ರೂಪದ ಪರಬ್ರಹ್ಮ ತತ್ವವನ್ನೂ ಕೂಡ ಅಷ್ಟೇ ಗಂಭೀರವಾದ ನುಡಿಗಳಲ್ಲಿ ಜಿಜ್ಞಾಸುಗಳಿಗಾಗಿ ಮೋಕ್ಷಾರ್ಥಿಗಳಿಗಾಗಿ ಹೇಳಿರುವುದರಿಂದ ಇದು ಭಾಗವತ ಮೋಕ್ಷ ಗ್ರಂಥಗಳಲ್ಲಿಯೂ ಒಂದು ಗ್ರಂಥ ಅಂತ ಅನಿಸಿದೆ. ಜ್ಞಾನೀತು ಆತ್ಮೈವ ಮೇ ಮತಂ ಅಂತ ಏನ್ ಹೇಳಿದ್ದಾನೆ ಭಗವಂತ, ಅದಕ್ಕೆ ಪೂರಕವಾಗಿ ಭಾಗವತ ಒಂದೇ ಒಂದು ಗ್ರಂಥದಲ್ಲಿ ನಾವು ನೋಡ್ತೀವಿ. ಏನಂತಂದ್ರೆ ಭಕ್ತಿಯ ಪರಾಕಾಷ್ಠೆಯೇ ಆತ್ಮಜ್ಞಾನ ಅಂತ ಹೇಳ್ತಕ್ಕಂಥ ಒಂದೇ ಒಂದು ಗ್ರಂಥ ಭಾಗವತ. ಉಳಿದೆಲ್ಲ ಭಕ್ತಿಯನ್ನ ಗೌಣ, ಜ್ಞಾನವನ್ನ ವಿಶಿಷ್ಟ ಅಂತ ಹೇಳಿ ಅಧಿಕರಿಸಿರುವುದುಂಟು. ಆದ್ರೆ ಭಕ್ತಿಯೇ ಇಲ್ಲದೆ ಹೋದ್ರೆ, ಒಬ್ಬ ಮನುಷ್ಯನಿಗೆ ಭಕ್ತಿಯೇ ಇಲ್ಲದೆ ಹೋದ್ರೆ ಜ್ಞಾನ ಕೆಲವು ಸರಿ ಅಪಾಯ ಉಂಟು ಮಾಡುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಅದರಿಂದ ಆರೋಗ್ಯನ್ಸ್ ಬರ್ತಕ್ಕಂಥದ್ದು ಜಾಸ್ತಿ. ಆದ್ದರಿಂದಲೇ ಬಹಳಷ್ಟು ಜನಗಳು ವೇದಾಂತ ಪರಿಚಯ ಇರೋರು ನೀವು ನೋಡಿ, ವೇದಾಂತ ವಾಕ್ಯ ಒಂದೇ ಒಂದು ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಎರಡೇ. ಇದನ್ನು ತಿಳ್ಕೊಳಕ್ಕೆ ಒಂದಷ್ಟು ಕಂಡೀಷನ್ಸ್ ಮುಂಚೆ ಹಾಕಿದ್ದಾರೆ. ನಾವು ಒಪ್ಕೊಳ್ತೀವೋ ಬಿಡ್ತೀವೋ ಬೇರೆ ವಿಷಯ. ಆ ತಿಳ್ಕೊಳಕ್ಕೆ ಒಂದಷ್ಟು ಕಂಡೀಷನ್ಸ್ ಮುಂದೆ ಹಾಕಿದ್ದಾರೆ. ಆ ಕಂಡೀಷನ್ಸ್ ಏನಪ್ಪಾ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಕಂಡೀಷನ್ಸ್ ಇದಕ್ಕೂ ಏನು ಸಂಬಂಧ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಶಮ ದಮಾದಿ ಷಟ್ ಸಂಪತ್ ಅಂತ ಹೇಳ್ತಾರೆ. ಶಮೆ ದಮೆ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅಂತ ಏನಿದೆ ಅದು ಇರತಕ್ಕಂಥವನಿಗೆ ಮಾತ್ರವೇ ಉಪನಿಷತ್ತಿನಲ್ಲಿ ಪ್ರವೇಶ. ಆ ಶಮೆ ದಮೆ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನವನ್ನು ಪಡ್ಕೊಳ್ಳುವುದು ಹೇಗೆ? ಭಾಗವತಕ್ಕೆ ಬನ್ನಿ, ಮಹಾಭಾರತಕ್ಕೆ ಬನ್ನಿ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇ. ಬಹಳ ಮುಖ್ಯವಾದ ವಿಚಾರ ಇದು. ನಾವು ನೇರವಾಗಿ ವೇದ ಓದಲಿಲ್ಲ, ಉಪನಿಷತ್ತು ಓದಲಿಲ್ಲ, ಬಹಳಷ್ಟು ಜನ ವ್ಯತ್ಯ ಪಡ್ಕೊಳ್ತಾ ಇರ್ತೀವಿ. ನಾವು ರಾಮಾಯಣ ಮಹಾಭಾರತವೇ ಓದಿರಲ್ಲ ಪೂರ್ಣವಾಗಿ. ಆದ್ರಿಂದ ನಮಗೆ ವೇದದಲ್ಲಿ ಖಂಡಿತ ಪ್ರವೇಶ ಇರುವುದಿಲ್ಲ. ಹಿಂದಿನ ಕಾಲದವರು ಅದಕ್ಕೋಸ್ಕರ ಬಹಳ ನಿಯಮಗಳನ್ನು ಏರ್ಪಡಿಸ್ತಾ ಇದ್ದರು. ಅದು ನಾವು ನಿಜವಾಗ್ಲೂ ಭಾರತೀಯ ಸಂಸ್ಕೃತಿಯನ್ನು ಗೌರವ ಕೊಡಬೇಕು ಅಂತಂದ್ರೆ ನಾನು ಈ ಒಂದು ಅವಕಾಶವನ್ನು ಬಳಸ್ಕೊಂಡು ಹೇಳ್ತಾ ಇರ್ತೀನಿ. ನನ್ನ ಉಪನ್ಯಾಸಗಳಲ್ಲಿ ಹೇಳ್ತಾ ಇರ್ತೀನಿ, ಇಲ್ಲೂ ಅದನ್ನೇ ಹೇಳ್ತೀನಿ. ನೀವು ಯಾರಾದ್ರೂ ಭಾರತೀಯ ಸಂಸ್ಕೃತಿಯನ್ನು ಗೌರವಿಸಬೇಕು ಅಂತ ಇದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಸೋ ಕಾಲ್ಡ್ ಮಾಡರ್ನ್ ಥಿಂಕಿಂಗ್, ಪ್ಲೀಸ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಚಾತುರ್ವರ್ಣ್ಯ ಸಿಸ್ಟಮ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಅಂಡ್ ಇಂಪಾರ್ಟೆಂಟ್. ಅದು ನೀವು ಮಾಡಲೇಬೇಕಾಗುತ್ತದೆ. ನಮಗೆ ಬೇಕೋ ಬೇಡವೋ ಅಲ್ಲ, ನಮ್ಮನ್ನ ಕೇಳಿ ಅಲ್ಲ ಪ್ರಪಂಚ ಆಗ್ತಕ್ಕಂಥದ್ದು. ಪ್ರಪಂಚದಲ್ಲಿ ನಾವಿರಬೇಕು ಅಂತಂದ್ರೆ we have to go by the Chaturvarnya system which has been propagated and propounded by none other than Lord Krishna, as he says himself in the Bhagavad Gita. Because ultimately at the end of the day, ನೀವು ಬಹಳ ದೊಡ್ಡ ತತ್ವಜ್ಞಾನಿ ಆಗಿರಬಹುದು, ಬಹಳ ದೊಡ್ಡ ಸಂಗೀತಗಾರರಾಗಿರಬಹುದು, ಸಾಹಿತಿಗಳಾಗಿರಬಹುದು, ಕಲಾವಿದರಾಗಿರಬಹುದು, ನಿಮ್ಮಿಂದ ಸಮಾಜ ಬಯಸೋದು ಅದು ಯಾವುದು ಅಲ್ಲ. ನಿಮ್ಮಿಂದ ಸಮಾಜ ಬಯಸ್ತಕ್ಕಂಥದ್ದು ಅವರಲ್ಲಿ ಒಂದಾಗತಕ್ಕಂಥ ವಿನಯ ಅಷ್ಟೇ, ಬೇರೆ ಏನೇನು. ಆದ್ರಿಂದ ಈ ವಿನಯವನ್ನ ಕೊಡತಕ್ಕಂತಹ ಶಮದಮಾದಿ ಷಟ್ ಸಂಪತ್ತು ಇದೆಯಲ್ಲ, ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಭಾಗವತಾದಿ ಪುರಾಣ ಗ್ರಂಥಗಳು. ಇದನ್ನ ನಾವು ಓದದೆ ಇಲ್ಲಿ ಭಕ್ತಿಯ ರುಚಿಯನ್ನ ಕಾಣಲಿಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಸಂಗ ಇದೆ ಭಾಗವತದಲ್ಲಿ. ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾಗವತಕ್ಕೆಲ್ಲ ಒಂದೇ ಒಂದು ದೊಡ್ಡ ಕಾಂಟ್ರವರ್ಸಿ, ಏನದು ರಾಸಲೀಲಾ ಪ್ರಕರಣ. ಗೊತ್ತಿದೆ ನಮಗೆ. ಇದನ್ನ ಬಹಳ ಚೆನ್ನಾಗಿ ನಮ್ಮ ಪ್ರೊಫೆಸರ್ ಕೆ.ಎಸ್. ನಾರಾಯಣಾಚಾರ್ಯರು ಅವರು ರಾಮಾಯಣ ವಾಸ್ತ್ರ ಪ್ರಪಂಚ ಅಂತ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವ್ರು ಬರೀತಾರೆ, ರಾಮನ ವಾಲಿಯನ್ನ ಮರೆಯಿಂದ ಕೊಂದದ್ದು ತಪ್ಪು ಅಂತದ್ದು ನಾವು ಮಾತ್ರ ಅಲ್ಲ, ವಾಲಿಯೂ ಕೇಳೋದು ಹಾಗಂತ. ನೀನೇನು ಇಷ್ಟು ದೊಡ್ಡ ಮನುಷ್ಯ ಅನ್ಸ್ಕೊಂಡಿದ್ಯಾ, ನೀನು ಮನೆಯಲ್ಲಿ ಹೋಗಿ ಬಾಣ ಬಿಡ್ಬೋದಾ, ಎದುರು ಬಂದಿದ್ರೆ ಅಂತ. ರಾಮ ಕೇಳಿದ್ರು, ಏನಪ್ಪ ಮಾಡ್ತಾ ಇದ್ದೀನಿ ಎದುರು ಬಂದಿದ್ರೆ? ನೀನೊಂದು ಕಪಿ, ಮೃಗವನ್ನ ಬೇಟೆ ಆಡ್ಲಿಕ್ಕೆ ಸಿಂಹ ಎದುರಿಗೆ ಬಂದು ಅದು ಬಾಯಿಗೆ ನಮ್ಗೆ ಕಚ್ಚಿದಾಗ ಮಾತ್ರ ಬಾಣ ಬಿಡ್ಬೇಕು ಅಂತ ಯಾವ ಧರ್ಮಶಾಸ್ತ್ರದಲ್ಲಿ ಇದೆಯಪ್ಪ? ನೀನೊಂದು ಮೃಗ, ನೀನು ಮನುಷ್ಯ ಅಲ್ಲ. ಅಫ್ಕೋರ್ಸ್ ಸ್ವಭಾವವೂ ವಾಲಿಯೋದು ಮನುಷ್ಯನದ ಅಲ್ಲ, ಮತ್ತು ವಾನರ ಅಥವಾ ನರ ಅಂತ, ಅದು ಗ್ಯಾರಂಟಿ ಮನುಷ್ಯ ಅಲ್ಲ ಅಂತ. ಅಂತಹವನನ್ನ ಹಿಂದೆಯಿಂದ ಬಾಣ ಬಿಟ್ರೇನು, ಪಕ್ಕದಿಂದ ಬಾಣ ಬಿಟ್ರೇನು, ಏನು ವ್ಯತ್ಯಾಸ ಆಗಲ್ಲಪ್ಪ ಅಂತ ಹೇಳಿದಂತೆ ರಾಮ. ಇದು ಹೇಳಿದ ದೊಡ್ಡ ವಿಷಯ ಅಲ್ಲ, ವಾಲಿ ಹೌದು ಅಂತ ಒಪ್ಕೊಂಡು ಸುಮ್ಮನಾದ. ನಾವು ವಾಲಿ ಎಷ್ಟು ಸಂಸ್ಕಾರವಂತರಲ್ಲ ಅಂತ ಬರೀತಾರೆ. ಅದೇ ರೀತಿ ಇಲ್ಲಿ ಭಾಗವತದಲ್ಲಿ ಒಂದು ಪ್ರಸಂಗ ಬಂದಿದೆ, ರಾಸಲೀಲಾ ಪ್ರಸಂಗ ಬಂದಿದೆ. ಇದನ್ನ ನಾವು ಯಾರ್ಯಾರು ಎಷ್ಟೆಷ್ಟು ಯಾವ್ಯಾವ ರೀತಿಯಲ್ಲಿ ತಿಳಿದುಕೊಂಡ್ರು ನಾವು ಇದು ಮೋಕ್ಷ ಗ್ರಂಥ ಅನ್ಲಿಕ್ಕೆ ಸ್ವಲ್ಪವೂ ಅಡ್ಡಿ ಇರಲಿಕ್ಕೆ 3 ಸುಂದರವಾದ ಉದಾಹರಣೆಗಳನ್ನ ನನ್ನ ಮಾತಾಮಹರಾದ ಮಾತಾಮಹರು ನೋಡಿ. ಪೂರ್ವ ಜನ್ಮ ಸಂಸ್ಕಾರ ಇದ್ದು ಹೋದ್ರೆ ಏನು ಬರೋದಿಲ್ಲ,
ಭಾವುಕರಾಗ್ತೀವಿ ನಾವು, ಕ್ಷಮಿಸಿ. ಪೂರ್ವಜನ್ಮ ಸಂಸ್ಕಾರ ಇಲ್ಲದೆ ಹೋದ್ರೆ ಏನು ಬರುವುದಿಲ್ಲ ಅಲ್ಲಿಗೆ ಇದೊಂದು ಬಹಳ ದೊಡ್ಡ ಉದಾಹರಣೆ. ನನ್ನ ಮಾತಾಮಹರು ಕೋಟಗಾನಹಳ್ಳಿ ವಿದ್ವಾನ್ ರಾಮಶೇಷ ಶಾಸ್ತ್ರಿಗಳು ಅಂತ ಹೇಳಿ, ಅವರು 1911ರಲ್ಲಿ ಇಡೀ ಭಾರತದ ಯಾವುದೇ ಭಾಷೆಯಲ್ಲಿ ಆವತ್ತು ಆಗಿರಲಿಲ್ಲ, ಅದನ್ನ ಮೊಟ್ಟ ಮೊದಲಿಗೆ ಕನ್ನಡಕ್ಕೆ ಶ್ರೀಮದ್ ಭಾಗವತ ಮಹಾಪುರಾಣವನ್ನ ಈ ರೀತಿಯಾಗಿ ಅನುವಾದ ಮಾಡಿದರು, ಪ್ರತಿ ಪದಾರ್ಥ ಅನ್ವಯಾನುಸಾರ ತಾತ್ಪರ್ಯದ ಜೊತೆಗೆ. ಅದು ನಮಗೆ ಆಧಾರ ಗ್ರಂಥ. ಅದರಲ್ಲಿ ರಾಮಶೇಷ ಶಾಸ್ತ್ರಿಗಳು ಈ ರಾಸಲೀಲಾ ಪ್ರಕರಣವನ್ನ ಬರೀತಾ ಹೇಳ್ತಾರೆ. ಅಫ್ಕೋರ್ಸ್ ಕೃಷ್ಣನಿಗೆ ಅಷ್ಟು ವಯಸ್ಸಾಗಿರಲಿಲ್ಲ, ಅದೆಲ್ಲ ಬೇರೆ ವಿಷಯ, ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಇನ್ನೆರಡು ಬಹಳ ಮುಖ್ಯವಾದ ರೀಸನ್ಸ್ ಹೇಳ್ತಾರೆ, ಅದನ್ನ ವಿವೇಚನೆ ಇರೋರು ಒಪ್ಕೊಳ್ಬಹುದು, ಉಳಿದವರು ಬೇಡ, ಏನ್ ತೊಂದರೆ ಇಲ್ಲ. ಮೊದಲನೇದೇನು ಅಂತಂದ್ರೆ, ಈಗಾಗಲೇ ಹೇಳಿದ ಹಾಗೆ ಈ ಪ್ರಸಂಗವನ್ನ ಬರೆದವರು, ರೆಕಾರ್ಡ್ ಮಾಡಿದವರು ವೇದವ್ಯಾಸರು. ಅವರು ಭಗವಾನ್ ಬಾದರಾಯಣ, ಅದೇನ್ ಹೇಳ್ತಾರೆ ಅವರು, ವಿಷ್ಣುವಿನ ಸಾಕ್ಷಾತ್ ಅವತಾರವೇ ವೇದವ್ಯಾಸರು. ಒಂದು. ಎರಡನೇದು ಹೇಳಿದ ಸಂದರ್ಭ, ನಾವು ಹೇಳಿದ್ವಿ ಪರೀಕ್ಷಿತ ರಾಜನ ಮರಣಕಾಲ. ಅವಾಗ ಯಾರು ಶೃಂಗಾರದ ಕಥೆ ಕೇಳ್ತಾರೆ, ಯಾವತ್ತೋ ಬರೋ ಮರಣವನ್ನ ಸ್ವಲ್ಪ ಜ್ಞಾಪಿಸ್ಕೊಂಡ್ರೆ ನಮಗೆ ಶೃಂಗಾರ ಇರಲಿ, ಎಲ್ಲ ಭಾವನೆಗಳು ಹೋಗ್ಬಿಡುತ್ತೆ, ಭಯ ಒಂದೇ ಬರ್ತಕ್ಕಂಥದ್ದು. ಇನ್ನು 7 ದಿವಸ ಮರಣ ಬರುತ್ತೆ ಅಂತ ಗ್ಯಾರಂಟಿ ಇರುವಾಗ ಅವನಿಗೆ ಶೃಂಗಾರ ಬೇಕಾಗುತ್ತೆ. ಯಾರಾದ್ರೂ ಕೇಳೋನ್ ವಿವೇಕಿ ಆಗಿಲ್ಲ ಅಂದ್ರೆ ಹೇಳೋ ವಿವೇಕಿ ಆಗೋದ್ಬೇಡ್ವೆ. ಆದ್ದರಿಂದ ಅಂತಹ ಸಂದರ್ಭ ಖಂಡಿತ ಶೃಂಗಾರಕ್ಕೆ ಹೇಳಿ ಮಾಡಿಸಿದ್ದಲ್ಲ. ಇನ್ನು ಹೇಳಿರ್ತಕ್ಕಂಥವರು ಈಗಾಗಲೇ ಯಾವುದೇ ಲಿಂಗ ಭೇದ ಇಲ್ಲದೆ ಇರತಕ್ಕಂಥ ಮಹಾನುಭಾವರಾಗಿರ್ತಕ್ಕಂಥ ಶುಭ ಮಹಾಮನಿಗಳು. ಆದ್ರಿಂದ ಅಲ್ಲಿಯೂ ಕೂಡ ಯಾವುದೇ ಅಸಂದರ್ಭಕ್ಕೆ ಅನೌಚಿತ್ಯಕ್ಕೆ ಕಾರಣ ಇಲ್ಲ. ಅದಲ್ಲದೆ ಇದು ಶತಶತಮಾನಗಳ ಹಿಂದೆ ನಡೆದಿದ್ದಲ್ಲ, ಸುಮಾರು 14 ಶತಮಾನ, ನನಗೆ ಗೊತ್ತಿಲ್ಲ, ಅವ್ರು ಕರೆಕ್ಟ್ ಮಾಡಬೇಕು. ಶ್ರೀಧರ ಸ್ವಾಮಿಗಳು ಅಂತ ಒಬ್ಬರು ಇದ್ರು. ಅವರು ಅದ್ವೈತ ಪರವಾಗಿ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅವರು ಹೇಳ್ತಾರೆ, ರಾಸ ಪಂಚಾಧ್ಯಾಯಿ, ಈ 5 ಅಧ್ಯಾಯಗಳಲ್ಲಿ ಇರತಕ್ಕಂತಹ ರಾಸಲೀಲಾ ಪ್ರಕರಣವನ್ನ ಮೋಕ್ಷ ಪರವಾಗಿ ಇರುವುದರಿಂದ ನಾವು ಅನುವಾದ ವ್ಯಾಖ್ಯಾನ ಬರೀತಾ ಇದ್ದೀವಿ, ಸ್ಕಿಪ್ ಮಾಡ್ತಾ ಇದ್ವಿ ಅಂತ ಅರ್ಥ. ಅಂತಹ ಮಹಾಮಹಿಮರಾಗಿರ್ತಕ್ಕಂತಹ ಸನ್ಯಾಸಿಗಳಾಗಿರ್ತಕ್ಕಂತಹ ಶ್ರೀಧರ ಸ್ವಾಮಿಗಳು ಕೂಡ ಈ ರಾಸ ಪಂಚಾಧ್ಯಾಯಿ 5 ಅಧ್ಯಾಯದಲ್ಲಿ ರಾಸಲೀಲಾ ಪ್ರಕರಣ, ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದ್ದರಿಂದ ಇದು ಖಂಡಿತ. ಮತ್ತೆ ಅದನ್ನ ಕೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ಈ ಪುಸ್ತಕದಲ್ಲಿ ಗೂಢಾರ್ಥ ದೀಪಿಕಾ ಅನ್ನುವ ಹೆಸರಿನಲ್ಲಿ ಶ್ರುತಿ ಪರವಾಗಿ, ಅಂದ್ರೆ ಅಲ್ಲಿ ಪರಮಾತ್ಮನೇ, ಅಂದ್ರೆ ಶ್ರೀಕೃಷ್ಣನೇ ಪರಬ್ರಹ್ಮ ತತ್ವ, ಗೋಪಿಕೆಯರೇ ವೇದಗಳು, ಎಷ್ಟು ಚೆನ್ನಾಗಿದೆ ನೋಡಿ, ಗೋಪಿಕೆಯರೇ ವೇದಗಳು. ಅದರಿಂದ ವೇದಕ್ಕೆ ಏನು ತಾತ್ಪರ್ಯ, ಪರಬ್ರಹ್ಮವನ್ನ ಹೇಳುವುದರಲ್ಲಿಯೇ ತಾತ್ಪರ್ಯ ಹೊರತು ಲೋಕವನ್ನು ಹೊಗಳೋದ್ರಲ್ಲಿ ತಾತ್ಪರ್ಯ ಇಲ್ಲ ಅಂತ ಆಗುತ್ತೆ. ಒಂದು ಬಹಳ ಮುಖ್ಯ. ಅದಕ್ಕೋಸ್ಕರ ಗೋಪಿಕೆಯರು ಯಾಕೆ ಕೃಷ್ಣನ ಹತ್ರ ಹೋಗ್ಬೇಕು ಅಂತ ಹೇಳ್ತಿದ್ರೆ, ವೇದಗಳು ಪರಮಾತ್ಮನಲ್ಲಿ ತಾತ್ಪರ್ಯ, ಲೋಕದಲ್ಲಿ ತಾತ್ಪರ್ಯ ಇಲ್ಲ. ಅದಕ್ಕೋಸ್ಕರ ಯಾರಾದ್ರೂ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಇನ್ಮೇಲೆ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. The very first creation of world was discussed in Vedas. There was no intention for Vedas to discuss the creation of world, because Vedas will never ultimately say the world exists in this form, which is very important. ಅದರಿಂದ ಈ ಮೋಕ್ಷ ಗ್ರಂಥ ಅಂತ ಏನಿದೆ, ಇದರಲ್ಲಿ ಬರ್ತಕ್ಕಂಥ ವರ್ಣನೆಗಳೆಲ್ಲ ಬಹಳ ಚೆನ್ನಾಗಿ ಆಚಾರ್ಯರು ಕಠೋಪನಿಷತ್ತಿನ ಒಂದು ಮಾತುಗಳು ಹೇಳ್ತಾರೆ. ಅದರ ಆಖ್ಯಾಯಿಕ ಕಥೆ ಬಂದಿದೆಯಲ್ಲ ನಚಿಕೇತನ ಕಥೆ, ಯಾಕೆ? ವಿದ್ಯಾಸ್ತುತ್ಯರ್ಥಂ. ನಚಿಕೇತನನ್ನು ಹೊಗಳಾಗಬೇಕಾದೇನಿಲ್ಲ, ವಿದ್ಯೆ ಬ್ರಹ್ಮವಿದ್ಯೆಯನ್ನು ಹೊಳಕೋಸ್ಕರ ನಚಿಕೇತನ ಕಥೆಯನ್ನು ಹೇಗೆ ತಿಳ್ಕೊಂಡು ಬಂದ್ವಿ. ಹಾಗೆ ಈ ಪ್ರಪಂಚ ಎಷ್ಟು ಸಣ್ಣದು, ಎಷ್ಟು ನಶ್ವರ ಅಂತ ಹೇಳಲಿಕ್ಕೆ ಒಂದು ಸ್ವಲ್ಪ ಪ್ರಪಂಚದ ವರ್ಣನೆ ಮಾಡೋದಪ್ಪ. ಪ್ರಪಂಚದಲ್ಲಿ ನೀವಿದ್ದೀರಿ ಅನ್ಕೋಬೇಡಿ, ನಿಮ್ಮೊಳಗಡೆ ಪ್ರಪಂಚ ಇದೆ ಅಂತ ಅನ್ಕೊಳ್ಳಿ ಅಂತ ಹೇಳಿ, ಯಾವ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬೇರೆ ಯಾವ ಧರ್ಮ ಮತ ಅಥವಾ ಯಾವುದೇ ಜಾತಿಯ ಗ್ರಂಥಗಳಲ್ಲಿ ಇಲ್ಲದೆ ಇರತಕ್ಕಂಥ ಈ ಮೋಕ್ಷ ವಿಚಾರವನ್ನು ನಮ್ಮ ಧರ್ಮ ಸಂಸ್ಕೃತಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಮೋಕ್ಷಕ್ಕೆ ಸಾಧಾರಣವಾದ ಮನುಷ್ಯರಿಗೆ, ಮೋಕ್ಷಗಳಿಗೆ ಮಾತ್ರ ಅಲ್ಲ, ಸಾಧಾರಣವಾದ ಮನುಷ್ಯರಿಗೂ ಸ್ವಲ್ಪ ಏನಾದರೂ ಪ್ರವೇಶ ಕೊಡಬೇಕು ಅಂತಂದ್ರೆ, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಲ್ಯಾಡರ್ ವಿಚ್ ಎನಿಬಡಿ ಕ್ಯಾನ್ ಕ್ಲೈಂಬ್ ದ ಮೌಂಟನ್ ಆಫ್ ಮೋಕ್ಷ ವೆರಿ ಈಸಿಲಿ. ಅದನ್ನ ಹೇಳಿ ನಾನು ಇವತ್ತು ನನ್ನನ್ನು ಕರೆದು ರಂಗನಾಥರವರು, ನನಗೆ ಅವ್ರ ಪರಿಚಯ ಇತ್ತು, ನಮ್ಗೆ ಬೇರೆ ಕ್ವಾಲಿಫಿಕೇಶನ್ ಇಲ್ಲ, ಅವ್ರ ಪರಿಚಯ ಇತ್ತು, ಅವ್ರು ಜ್ಞಾಪಿಸ್ಕೊಂಡ್ರು. ನನ್ನ ಪರಿಚಯದಲ್ಲಿ ಯಾರ್ಯಾರು ಕರೆಯೋಣ, ಓಕೆ ದಿಲೀಪ್ ಬೆಳ್ಳ ಅವರು ಇದ್ದಾರೆ, ಅವ್ರಿಗೂ ಒಂದು ಚಾನ್ಸ್ ಕೊಟ್ಬಿಡೋಣ ಅಂತ ಕರೆದಿದ್ದಾರೆ. ಹಾಗಾಗಿ ಅವರಿಗೆ ನಾನು ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಾರತೀಯ ವಿದ್ಯಾಭವನ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಸ್ಕಾನ್ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದೊಂದು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಪರಮಾತ್ಮನ ಶಬ್ದರೂಪವಾದ ಶ್ರೀದೇಹ, ಜ್ಞಾನ ವೈರಾಗ್ಯ ಸಾಧನೆಗಳಾದ ದೃಷ್ಟಾಂತಗಳು, ಜ್ಞಾನ ಪ್ರಧಾನವಾದ ಭಕ್ತಿ ತತ್ವವನ್ನು ನಿರೂಪಿಸುವ ಭಗವಂತನ ಹೃದಯ ಸ್ಪರ್ಶಿಗಳಾದ ಕಥೆಗಳಿಂದ ತುಂಬಿರುವ ಶ್ರೀಮದ್ ಭಾಗವತವು ಭಕ್ತಿ ಜ್ಞಾನ ವೈರಾಗ್ಯಗಳ ಸಂಗಮ ಕ್ಷೇತ್ರವಾಗಿದೆ. ಜ್ಞಾನಮಯವಾದ ಭಗವದ್ಭಕ್ತಿಯು ಪರಮಾನಂದಕ್ಕೆ, ನೋಡಿ, ಜ್ಞಾನಮಯವಾದ ಭಗವದ್ಭಕ್ತಿಯು ಪರಮಾನಂದಕ್ಕೆ ನೇರ ಸಾಧನೆ ಎಂಬುದೇ ಕೃಷ್ಣ ತತ್ವವನ್ನು ವಿವರಿಸಿರುವ ಭಾಗವತದ ತತ್ವ.
ಭಾಗವತದ ಬಗ್ಗೆ ಇನ್ನು ಇವ್ರಿಗಿಂತ ಇನ್ನು ಹೆಚ್ಚು ಯಾರು ಜಸ್ಟಿಸ್ ಮಾಡಕ್ ಸಾಧ್ಯ? ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ನನ್ನ ಮಾತಾಮಹರು ಅಂತ ಹೇಳಿಕೊಂಡು ಆ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಭಾಗವತ ಕುಲೋತ್ತಂಸರವರು, ದಿಲೀಪ್ ಬೆಳ್ಳಾರೆ ಅವರು. ಅದರಿಂದ ಅವರು ಭಾಗವತದ ಮೇಲೆ ಮಾತಾಡದೆ ಇದು ಯಾರು ಮಾತಾಡೋದಕ್ಕೆ ಸಾಧ್ಯ? ಅದು ಒಂದು ಕಾರಣ. ಎರಡನೇದು, ಪೂರ್ವಾಗ್ರಹಗಳಿಲ್ಲದೆ ಇರತಕ್ಕಂಥ ವಿಷಯವನ್ನ ನಿರ್ದಿಷ್ಟವಾಗಿ, ನಿರ್ದುಷ್ಟವಾಗಿ, ನಿಷ್ಕೃಷ್ಟವಾಗಿ ನಿರೂಪಣೆ ಮಾಡೋದ್ರಲ್ಲಿ ಅವ್ರು ಎತ್ತಿದ ಕೈ. ಆ ದೃಷ್ಟಿಯಿಂದಲೂ ಕೂಡ ಅವರಿಗೆ ಬಂದಿರತಕ್ಕಂಥದ್ದು ಅತ್ಯಂತ ಸಮಂಜಸ. ಮತ್ತೆ ಭಾಗವತ ಅನ್ನೋದಕ್ಕೆ ನೋಡಿ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಯಾವಾಗ ಓದ್ಬೇಕು ಭಾಗವತ ಅಂತ. ಯಾವಾಗ ಓದಿದ್ರು ಪುಣ್ಯವೇ, ಅದು ಬೇರೆ ವಿಷಯ. ಅದರ ಬಗ್ಗೆ ಒಂದು ಚಾಟು ಶ್ಲೋಕ ಇದೆ. ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ ಅಂತ. ಇದನ್ನ ಪಾಶ್ಚಾತ್ಯರು ಹೇಳೋ ಹಾಗೆ ಇದ್ದದಿದ್ದ ಹಾಗೆ ಅರ್ಥ ಹೇಳ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಬೆಳಿಗ್ಗೆ ಜೂಜಾಡೋನು, ಮಧ್ಯಾಹ್ನ ಹೆಂಗಸರ ಜೊತೆ ಇರೋನು, ರಾತ್ರಿ ಕಂಠನ ಮಾಡೋನು ಮಹಾತ್ಮ ಅಂತ. ಹೊರಗಿನ ನೋಟಕ್ಕೆ ಜೂಜ್ ಬಂದಿದ್ದು ಮಹಾಭಾರತದಲ್ಲಿ. ಮಹಾಭಾರತ ಬೆಳಗ್ಗೆ ಓದು ಅಂತ. ಸೀತಾಪಹರಣ ಆಗಿದ್ದು ಮಧ್ಯಾಹ್ನ ರಾಮಾಯಣ ಓದು ಅಂತ. ಶ್ರೀಕೃಷ್ಣನ ಬಾಲಲೀಲೆಗಳು, ಅವನ ಚೌರ್ಯ ಪ್ರಸಂಗ ರಾತ್ರಿ. ಅದರಿಂದ ರಾತ್ರಿ ಭಾಗವತ ಓದು ಅಂತ ಇರೋದು. ಅದು ಅಂತರ ಅರ್ಥ. ಈ ರೀತಿಯಾಗಿ ನಾವು we go only the literal sense and not literary sense, let alone philosophical sense. Because we don't have sense. ಅದು ಅಲ್ಟಿಮೇಟ್ ಪ್ರಾಬ್ಲಮ್ ನಮ್ಗೆ ಆಗ್ತಕ್ಕಂಥದ್ದು. ಮತ್ತೆ ಕೃಷ್ಣ ಪರಮಾತ್ಮ ಮತ್ತು ಗೋಪಿ ವೇದ ಎಂಬತಕ್ಕಂಥದ್ದು ಒಂದು ಅತ್ಯಂತ ಸಮಂಜಸವಾಗಿರ್ತಕ್ಕಂಥ ರೀತಿಯಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನೀವು ಯಾವಾಗಲೂ ಕೂಡ ಮಥುರೆಗೆ ಹೋದ್ರೆ ರಾಧೆ ರಾಧೆ ಅಂತ ಕರೀತಾರೆ ಹೊರತು ಕೃಷ್ಣ ಕೃಷ್ಣ ಅಂತ ಕರೆಯಲ್ಲ ಅವರು. ಸೊ ಅದರಿಂದ ರಾಧೆಗೂ ಒಂದು ಸ್ಥಾನ ಇದೆ ಅನ್ನೋ ದೃಷ್ಟಿಯಿಂದ ನಾವು ಮರಿಬಾರದು. ರಾಧಾ ಪಂಚಾಶತ್ ಎಂಬುದಾಗಿ ರಸಿಕ್ ಬಿಹಾರಿ ಜೋಶಿ ಎಂಬತಕ್ಕಂಥ ದಿಲ್ಲಿ ವಿಶ್ವವಿದ್ಯಾಲಯದ ಪ್ರಾಕ್ತನ ಪ್ರಾಚಾರ್ಯರಾಗಿದ್ದಂತಹ, ಆಚೆ ಮೊನ್ನೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಪ್ರೊಫೆಸರ್ ಸತ್ಯವ್ರತ ಶಾಸ್ತ್ರಿಗಳ ಸಹೋದ್ಯೋಗಿಗಳಾಗಿದ್ದಂತಹ, ಸಹವಾಗಿ ಇಬ್ಬರು ಪದ್ಮಶ್ರೀ ಪಡ್ಕೊಂಡಂತಹ ಸಮಯದಲ್ಲಿ ಅವರು ರಾಧಾ ಪಂಚಾಶತ್ ಎಂಬುದಾಗಿ 50 ಶ್ಲೋಕಗಳಲ್ಲಿ ಬರೆದಿರ್ತಕ್ಕಂತಹ ಗ್ರಂಥಕ್ಕೆ ಸಂಸ್ಕೃತ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರಕಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮುಖ್ಯವಾಗಿ ಇಲ್ಲಿ ಪಿಬತ ಭಾಗವತ ರಸಾಯನಂ ಭುವಿ ಭಾವುಕಾಹ ಎಂಬ ಶ್ಲೋಕ ನಾವು ಮರಿಬಾರದು. ನಾವೆಲ್ಲ ಭಾವುಕರಾಗ್ಬಿಡ್ತೀವಿ ಭಾಗವತ ಓದ್ತಾ ಹೋದ್ರೆ. ವಿ ಆರ್ ಸಿಂಪ್ಲಿ ಕ್ಯಾರಿಡ್ ಅವೇ ಆನ್ ಅಕೌಂಟ್ ಆಫ್ ದಿ ಗ್ರೇಟ್ ಡಿವೋಷನ್ ವಿಚ್ ಅಲ್ಟಿಮೇಟ್ಲಿ ಗೆಟ್ಸ್ ಕಲ್ಮಿನೇಟೆಡ್ ಇಂಟು ನಾಲೆಡ್ಜ್. ಅದಕ್ಕೇನೆ ರಾಜಾಜಿ ಅವರು ಶಂಕರ ಭಗವತ್ಪಾದರ ಭಜಗೋವಿಂದ ಸ್ತೋತ್ರವನ್ನ MS ಸುಬ್ಬಲಕ್ಷ್ಮಿ ಅವರು ಹಾಡಿರ್ತಕ್ಕಂಥ ಆಡಿಯೋ ಕ್ಯಾಸೆಟ್ ಇಂಗ್ಲಿಷ್ ವ್ಯಾಖ್ಯಾನ ಮಾಡುವಾಗ ಒಂದು ಮಾತು ಹೇಳ್ತಾರೆ, ಭಕ್ತಿ ಇಸ್ ಜ್ಞಾನ ಅಂಡ್ ಜ್ಞಾನ ಇಸ್ ಭಕ್ತಿ ಅಂತ. ರಾಜಾಜಿ ಅವರ ಇಂಟರ್ಪ್ರಿಟೇಷನ್. Therefore, ultimately, bhakti culminates into ಜ್ಞಾನ. ಸ್ವಸ್ವರೂಪಾನುಸಂಧಾನಂ ಭಕ್ತಿ ನಿತ್ಯವಿಧೀಯತೆ. ವಿವೇಕ ಚೂಡಾಮಣಿನಲ್ಲಿ ಶಂಕರರು ಕೂಡ ಅದೇ ಮಾತನ್ನೇ ಒತ್ತಿ ಹೇಳಿರ್ತಕ್ಕಂಥದ್ದು. ಈಗ ನೋಡಿ, ಸತ್ಯಂ ವದಾನ ಒಂದು ಶಬ್ದದಿಂದ ರಾಮಾಯಣ ಹುಟ್ಟಿತು. ಧರ್ಮಂ ಚರಾನ ಒಂದು ಶಬ್ದದಿಂದ ಮಹಾಭಾರತ ಹುಟ್ಟಿತು. ರಸೋ ವೈಸಹ ಒಂದು ಶಬ್ದದಿಂದ ಭಾಗವತ ಹುಟ್ಟಿತು. 3 ಬರೋದು ತೈತ್ರಿಯ ಉಪನಿಷತ್ತು. ಆ ದೃಷ್ಟಿಯಿಂದ ಶ್ರುತಿಗೂ ಆಮೇಲೆ ಬಂದಿರತಕ್ಕಂಥ ಸ್ಮೃತಿಗೂ ಒಂದು ಸಂಬಂಧ ಹೇಗಿದೆ ಅಂದ್ರೆ, ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಅಂತ ಹೇಳಬೇಕಾಗತ್ತೆ. ಮುಖ್ಯವಾಗಿ ಜೀವನ್ಮುಕ್ತಿಯ ಪ್ರಸಂಗವನ್ನು ಕೂಡ ಬೆಳ್ಳಾವಿಯವರು ಮಾಡಿದ್ರು. ಜೀವನ್ಮುಕ್ತಿ ವಿವೇಕ ಅಂತಲೇ ಒಂದು ಗ್ರಂಥ ಇದೆ, ವಿದ್ಯಾರಣ್ಯ ಸ್ವಾಮಿಗಳು ಲೋಕ ಕೊಟ್ಟಿರ್ತಕ್ಕಂಥದ್ದು. ಅತ್ರ ಬ್ರಹ್ಮ ಸಮುಷ್ಣತೆ ವಿಮುಕ್ತಶ್ಚ ವಿಮೋಚ್ಯತೆ. 2 ಬ್ರಹ್ಮಸೂತ್ರಗಳು ಜೀವನ್ಮುಕ್ತಿಯನ್ನು ಹೇಳಕ್ಕೋಸ್ಕರವೇ ಹೊರಟಿರ್ತಕ್ಕಂಥದ್ದು. ಜೀವನ್ಮುಕ್ತ ಹೇಗಿರ್ತಾನೆ ಅನ್ನೋದಕ್ಕೆ 46 ಶ್ಲೋಕದಲ್ಲಿ ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಶಾಂತ ಸಂಸಾರ ಕಲನ ಕಲವಾನಪಿ ನಿಷ್ಕಲಃ ಯಹ ಸಚಿತ್ತೋಪಿ ನಿಶ್ಚಿತ್ತಃ ಜೀವನ್ಮುಕ್ತಸ್ಸ ಉಚ್ಯತೆ. ಶಾಂತವಾಗಿರ್ತಾನೆ ಯಾವಾಗಲೂ ಕೂಡ. ಅವನ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಶಾಂತ ಪ್ರವೃತ್ತಿ. ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಃ. ಅದು ನಿಜವಾಗಿರ್ತಕ್ಕಂಥ ಜೀವನ್ಮುಕ್ತ ಸ್ಥಿತಿ. ಶಾಂತ ಮಹಾಂತಃ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಃ. 7 ತಕಾರಗಳು ಬರುತ್ತೆ ನೋಡಿ. ಅದು ಪೊಯಿಟ್ರಿಯಿಂದ ಆ ತರಹ ಬರಬೇಕು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಒಂದು ವ್ಯಾಖ್ಯಾನದಲ್ಲಿ ಮೌಲೌ
ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾನಿವ ಮೌನಿ ಮಾನಸಹಂ ಸೋಯಂ ಮೌಢ್ಯಂ ಹರತನ ಶಿವ. 7 ಮಕಾರಗಳು, ಅಲ್ಲಿ 7 ತಕಾರಗಳು, ಇಲ್ಲಿ 7 ಮಕಾರಗಳು. ಅದು ಶಂಕರಾಚಾರ್ಯ, ಇದು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಅದು ಪೊಯಿಟ್ರಿ. Poetry should come like that. If poetry does not come as naturally as a flower to a tree, it better not come at all ಅಂತ ಹೇಳ್ತಾನೆ ಕೀಟ್ಸ್. ಆ ದೃಷ್ಟಿಯಿಂದ ಎಷ್ಟು ಸಹಜವಾಗಿ ಬರ್ಬೇಕು ಕವಿತ್ವ ಅಂತ ಹೇಳಿದ್ರೆ, ಅಗೋ ಚಂದ್ರಬಿಂಬ, ಈಗೋ ತಾಮ್ರ ಕಂಬ, ತಗೋ ತಾಮ್ರ ಚಂಬ ಅಂತ ಬರಿಬಾರದು ಅಂತ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಪ್ರೊಫೆಸರ್ ಎಚ್.ಎಸ್. ಪರದೇಶಾಚಾರ್ಯ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ 1975ನೇ ಇಸ್ವಿ ಮಧ್ಯಾಹ್ನ 2:30-3 ಕ್ಲಾಸಲ್ಲಿ ರೂಮ್ ನಂಬರ್ 9 ಹೇಳಿದ ನೆನಪು. ಆ ದೃಷ್ಟಿಯಿಂದ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಗವತದ ಸಾರ, ಅದನ್ನ ಅದ್ಭುತವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಒಂದು ಅತ್ಯುಪಯುಕ್ತವಾಗಿರ್ತಕ್ಕಂಥ ಉಪನ್ಯಾಸವನ್ನ ರಮಣರನ್ನು ಅವರು ಸ್ಮರಿಸಿದ್ದಾರೆ. ರಮಣರು ಒಬ್ಬರ ಜೀವನ್ಮುಕ್ತರೆ. ಅದಕ್ಕೇನೆ ನಮ್ಮ ಜರ್ನಲಿಸ್ಟ್ ಕೆಲವು ಸಲ ಪೇಪರ್ ಅಲ್ಲಿ ಹಾಕ್ಬಿಟ್ಟಿದ್ರು, ರಂಗನಾಥ್ ಅವರು ಮರಣರ ಬಗ್ಗೆ ಮಾತಾಡ್ತಾರೆ ಅಂತ. ನನಗೆ ಡೌಟ್ ಬಂದ್ಬಿಡ್ತಿತ್ತು, ಯಾವ ಮರಣಗಳು ಅಂತ. ರಮಣ ಅನ್ನೋದಕ್ಕೆ ಮರಣ ಅಂತ ಪ್ರಿಂಟ್ ಮಾಡ್ತಾರೆ. ನನಗೆ ಆವತ್ತು ಆಗಿದ ಒಂದು ರೆವಲ್ಯೂಷನ್ ಅಥವಾ ರಿಟಾಲಿಯೇಷನ್ ಏನೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೀಗಾಗ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನೋಡಿ, ರಮಣರ ಹತ್ರ ಪಾಲ್ ಬ್ರಂಟನ್ ಬಂದು ಕೇಳ್ದ, ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್ ಅಂತ. ರಮಣ ಹೇಳಿದ್ರು, ಲೀವ್ ದ ಫಸ್ಟ್ ವರ್ಡ್, ಮೊದಲನೇ ಪದ ಬಿಡು. ಐ, ನಾನು 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 ಅಹಂಕಾರ ಹೋಯ್ತು. ಲೀವ್ ದ ಸೆಕೆಂಡ್ ವರ್ಡ್, ವಾಂಟ್ ಹೋಯ್ತು. ಉಳಿಯೋದೇನು? ಪೀಸ್. ಪೀಸ್ ಆಚೆಯಿಂದ ಬರೋದಲ್ಲ, ಪೀಸ್ ಒಳಗಡೆ ಇರೋದು. ಆಚೆಯಿಂದ ಬರೋದೆಲ್ಲ PICE, ಒಳಗಡೆ ಇರೋದು PSE, ಅಷ್ಟೇ ವ್ಯತ್ಯಾಸ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಭಾಷಣವನ್ನ ಅತ್ಯಲ್ಪ ಕಾಲದಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಮಯವನ್ನು ಕೊಟ್ಟು ಅತಿಮಾತ್ರವಾಗಿರ್ತಕ್ಕಂತಹ ಕಾರ್ಯಬಾಹುಳ್ಯದ ಮಧ್ಯೆ ಅತಿಯಾಗಿ ವಿಕ್ರಮಿಸದೆ ಮಿತಿಯಾಗಿ ಮಾತಾಡಿದಂತಹ ದಿಲೀಪ್ ಬೆಳ್ಳಾವೆ ಅವರಿಗೆ ಭಾರತೀಯ ವಿದ್ಯಾಭವನ ಬೆಂಗಳೂರು ಹಾಗೂ ಇಸ್ಕಾನ್ ಸಂಸ್ಥೆಗಳ ಪರವಾಗಿ ನಮ್ಮ ಟ್ರಿಚಿ ಕೇಂದ್ರದ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀ ಚಾರಿ ಅವರು ದಯಮಾಡಿ ವೇದಿಕೆಗೆ ಬಂದು ಅವರಿಗೆ ಗೌರವವನ್ನು ಸಮರ್ಪಿಸಬೇಕು ಎಂಬುದಾಗಿ ಪ್ರಾರ್ಥನೆ. Shri Chari, who heads the Bharati Vidya Bhavan in Trichy, is doing yeoman service to Indian culture from that particular branch. We are grateful that he has participated in this entire seminar in spite of his very busy schedule.